ಸೊ ಇವತ್ತು ಸರ್ಕಾರ ಬಾಂಡ್ಗಳ ಮೂಲಕ ಮಾಡ್ತಾ ಇರುವಂತ ಸಾಲ ಮುಂದಿನ ಪೀಳಿಗೆಯ ಆಸ್ತಿಯನ್ನ ಇವತ್ತು ಕಸಿದು ತಿಂತಾ ಇರುವಂತ ಒಂದಿಷ್ಟು ಆರ್ಥಿಕ ಕಳ್ಳತನ ಅಂತ ಹೇಳ್ಬೋದಾ? ಇದು ಕಳ್ಳತನ ಅಲ್ಲ, ನನ್ನ ಪ್ರಕಾರ ಬೆಸ್ಟ್ ಆಫ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಹೇಳುವಂಥದ್ದು ಇದು ಜೀತ ಪದ್ಧತಿ. 2014 ಆಗಿರ್ಬೋದು ಅಥವಾ 2024-26 ಅದರಲ್ಲಿ ಚೇಂಜಸ್ ಆಗಿರುತ್ತೆ. ಅದೇ ರೀತಿ ಸಾಲನೂ ಕೂಡ ಹೆಚ್ಚಾಗಿರ್ಬೋದಲ್ವಾ? ಖಂಡಿತ. ಈಗ ಸ್ಯಾಲ್ರಿ ಡಬಲ್ ಆಗಿದೆ, ಹಾಗಾಗಿ ಹಣದುಬ್ಬರ ಇಸ್ ಫೈನ್ ಅಂತ ಒಂದು ಜನರಲ್ ಸ್ಟೇಟ್ಮೆಂಟ್ ಹೇಳ್ತಾರೆ. ಆದರೆ ಪರ್ಚೇಸಿಂಗ್ ಪವರ್ ಎಷ್ಟು ಇನ್ಕ್ರೀಸ್ ಆಗಿದೆ? ಈಗ ಹಣ ಮುದ್ರಣ ಜಾಸ್ತಿ ಆಗ್ತಾ ಇದೆ, ಆದ್ರೆ ಜನರ ಕೊಳ್ಳುವ ಶಕ್ತಿ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಆ ಮುದ್ರಣ ಆಗ್ತಿದ್ದ ಹಣ ಎಲ್ಲಿ ಹೋಗ್ತಾ ಇದೆ? ಕೋವಿಡ್ ಸಂದರ್ಭದಲ್ಲಿ ಮಾತ್ರ ಆಕ್ಸಿಜನ್ ಸಿಲಿಂಡರ್ಗೆ ವಿಪರೀತ ಡಿಮ್ಯಾಂಡ್ ಬಂತು, ಹಾಗಾಗಿ ಅದು ಬೆಲೆ ಸ್ಕೈ ರಾಕೆಟ್ ಆಯಿತು. ಸೊ ಹಾಗಾಗಿ ಯಾವ ವಸ್ತು ಸಮಾಜದಲ್ಲಿ ಅಬಂಡೆನ್ಸ್ ಆಗಿ ಸಿಗುತ್ತೆ ಅದಕ್ಕೆ ಮೌಲ್ಯ ಇರೋದಿಲ್ಲ. ಕೋವಿಡ್ ಒಂದು ಬಿಕ್ಕಟ್ಟನ್ನ ಬಿಟ್ರೆ ಅಂಥದ್ದೇನು ಒಂದು ದೊಡ್ಡ ಸಮಸ್ಯೆ ಅಂತ ಭಾರತಕ್ಕೆ ಬಂದಿರಲಿಲ್ಲ, ಆದ್ರೂ ಸಹ ಸಾಲದ ಮಟ್ಟ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗ್ಲಿಕ್ಕೆ ಕಾರಣ ಏನು? ಸರ್ಕಾರದ ದುರಾಡಳಿತ. ಸೊ ಭಾರತದ ಆರ್ಥಿಕತೆ ವೇಗವಾಗಿ ಬೆಳೀತಿದೆ ಅಂತ ಒಂದ್ ಕಡೆ ಹೇಳ್ತಾ, ಮತ್ತೊಂದ್ ಕಡೆ ಸಾಲದ ಪ್ರಮಾಣವನ್ನು ಇಷ್ಟೊಂದು ಹೆಚ್ಚಿಸ್ತಾ ಇರೋದು ಅದೊಂದು ರೀತಿ ವಿರೋಧಾಭಾಸ ಅಂತ ಅನ್ಸೋದಿಲ್ವಾ? ಈ ಆರ್ಥಿಕತೆ ವೇಗವಾಗಿ ಬೆಳೀತಾ ಇದೆ ಅನ್ನುವಂಥ ರಿಯಲ್ ಮೆಟ್ರಿಕ್ ಯಾವುದು? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ದೇಶದ ಅಭಿವೃದ್ಧಿಯ ವೇಗ ಹೆಚ್ಚಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ದೇಶದ ಸಾಲ ವೇಗ ಮಾತ್ರ ಬುಲೆಟ್ ಟ್ರೈನಿಗಿಂತನೂ ಜೋರಾಗಿದೆ. ಹೌದು, ಭಾರತದ ಆರ್ಥಿಕ ಇತಿಹಾಸದಲ್ಲಿ ಎಂದೂ ಕಾಣದ ತೀವ್ರ ಜಿಗಿತವೊಂದು ಕಳೆದ ಒಂದು ದಶಕದಲ್ಲಿ ಸಂಭವಿಸಿದೆ. ಸ್ವಾತಂತ್ರ್ಯ ನಂತರದ 67 ವರ್ಷಗಳಲ್ಲಿ ದೇಶದ ಒಟ್ಟು ಸಾಲದ ಮೊತ್ತ 53 ಲಕ್ಷ ಕೋಟಿಯಷ್ಟಿದ್ರೆ 2014ರ ನಂತರದ ಕೇವಲ 12 ವರ್ಷಗಳಲ್ಲಿ ಅದು 197 ಲಕ್ಷ ಕೋಟಿಗೆ ಏರಿಕೆಯಾಗಿದೆ. ಅಂದ್ರೆ ಹಿಂದೆಂದೂ ಕಾಣದ ವೇಗದಲ್ಲಿ ದೇಶ ಪ್ರತಿ ತಿಂಗಳು ಅಂದಾಜು 1 ಲಕ್ಷ ಕೋಟಿಯಷ್ಟು ಹೊಸ ಸಾಲದ ಹೊರೆಯನ್ನು ಹೊರ್ತಾ ಇದೆ. ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಜಾಗತಿಕ ಬಿಕ್ಕಟ್ಟುಗಳ ನಡುವೆ ಈ ಸಾಲ ಅನಿವಾರ್ಯವಾಗಿತ್ತಾ, ಅಥವಾ ಇದು ದೇಶದ ಆರ್ಥಿಕ ಸುಸ್ಥಿರತೆಗೆ ತಂದೊಡ್ಡಿರುವಂತಹ ದೊಡ್ಡ ಕಂಟಕಾನ? ಈ ಕುರಿತು ಸಾರ್ವಜನಿಕ ವಲಯದಲ್ಲಿ ಎದ್ದಿರುವಂತಹ ತೀವ್ರ ಚರ್ಚೆಗಳಿಗೆ ಉತ್ತರ ಹುಡುಕೋ ಪ್ರಯತ್ನವನ್ನ ಈ ವಿಡಿಯೋ ಮೂಲಕ ಮಾಡೋಣ. ನಮ್ಮ ಜೊತೆ ಇವತ್ತು ಆರ್ಥಿಕ ವಿಶ್ಲೇಷಕರಾಗಿರುವಂತಹ ಕಾರ್ತಿಕ್ ಅವರಿದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ಸರ್, ಮೊದಲನೇದಾಗಿ ಸ್ವಾತಂತ್ರ್ಯ ಬಂದಾಗಿನಿಂದ ನಾನು ಆಗ್ಲೇ ಹೇಳಿದಾಗೆ 67 ವರ್ಷದಲ್ಲಿ ಒಟ್ಟು ಸಾಲ 53 ಲಕ್ಷ ಕೋಟಿ ಇದ್ದದ್ದು ಕೇವಲ 12 ವರ್ಷದಲ್ಲಿ ಈ ಅಂತರದಲ್ಲಿ 197 ಲಕ್ಷ ಕೋಟಿ ತಲುಪಿದೆ. ಅಂದ್ರೆ ಪ್ರತಿ ತಿಂಗಳು ಸರಾಸರಿ 1 ಲಕ್ಷ ಕೋಟಿಗಿಂತಾನು ಹೆಚ್ಚು ದೇಶದ ಸಾಲವನ್ನ ಮಾಡ್ಲಾಗ್ತಾ ಇದೆ. ಸೊ ದೇಶವನ್ನ ಈ ಸಾಲದ ಕೂಪಕ್ಕೆ ತಳ್ತಾ ಇರೋಕೆ ಸರ್ಕಾರ ಕೊಡ್ತಾ ಇರುವಂತಹ ಕಾರಣಗಳೇನು? ಇದ್ರ ಅವಶ್ಯಕತೆ ಇತ್ತ? ಇಷ್ಟೊಂದು ಸಾಲದ ಅವಶ್ಯಕತೆ, ಇಷ್ಟೊಂದು ಸಾಲದ ಏನು ಏರಿಕೆ ಆಗ್ತಾ ಇದೆ, ಈ ಒಂದು ಗ್ರಾಫ್ನ ನೋಡ್ಬೋದು. ಇಂಡಿಯಾ ನ್ಯಾಷನಲ್ ಡೆಪ್ಟ್ ಅಂಡರ್ ಈಚ್ ಪ್ರೈಮ್ ಮಿನಿಸ್ಟರ್ಶಿಪ್ ಇದನ್ನು ನೋಡಿದಾಗ ಯಾವಾಗ 2014ನೇ ಇಸ್ವಿಲಿ ಮನಮೋಹನ್ ಸಿಂಗ್ ಅವರ ಆಡಳಿತ ಮುಗಿಯುತ್ತೆ, ಅದಾದಮೇಲೆ ಈ ಒಂದು ಡೆಪ್ಟ್ ಗ್ರಾಫ್ ಎಕ್ಸ್ಪ್ಲೋರ್ಡ್ ಆಗ್ತಾ ಹೋಗ್ತಾ ಇದೆ. ಅಂದರೆ ಸರ್ಕಾರ ಯಾವೆಲ್ಲ ಕಾರಣಕ್ಕೋಸ್ಕರ ದುಡ್ಡನ್ನು ಖರ್ಚು ಮಾಡುತ್ತೆ, ಸಾಲಕ್ಕೆ ಹೋಗುತ್ತೆ ಅಂತಂದರೆ ಒಂದು ಅಭಿವೃದ್ಧಿ ಕಾರ್ಯಗಳು ಅಂತ ಹೇಳ್ಬೋದು, ಅಥವಾ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ದುರಾಡಳಿತ ಕಾರಣದಿಂದನೂ ಕೂಡ ಡೆಪ್ಟ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಹಾಗಾಗಿ ಈಗ ನಮ್ಮ ಅಭಿವೃದ್ಧಿ ಕಾರ್ಯಗಳು ಅಂತ ಹೇಳಿದ್ರೆ ಅದು ನಮಗೆ ನಿಜವಾಗ್ಲೂ ಕೂಡ ತಲುಪ್ತಾ ಇದೆಯಾ, ಇದು ಆ್ಯಕ್ಚುಲಿ ಡಿಬೇಟೇಬಲ್ ಟಾಪಿಕ್. ಆದರೆ ಅದು ಇರ್ರೆಸ್ಪೆಕ್ಟಿವ್ ಆಫ್ ನಾವು ಏನೇ ಪಾಯಿಂಟ್ಸ್ನ ತಗೊಂಡ್ರು ಕೂಡ ಈ ಒಂದು ಡೇಟಾ ಹೇಳ್ತಾ ಇರ್ತಕ್ಕಂಥದ್ದು ಏನಂತಂದರೆ, ನಮ್ಮ ದೇಶದ ಮೇಲಿರ್ತಕ್ಕಂಥ ಸಾಲ ಎಕ್ಸ್ಪ್ಲೋರ್ಡ್ ಆಗ್ತಾ ಇದೆ, ಗೌರ್ಮೆಂಟ್ ಇನ್ಸಾಲ್ವೆಂಟ್ಗೆ ಹೋಗ್ತಾ ಇದೆ. ಅಂತಂದರೆ ಹಳೆ ಸಾಲವನ್ನು ತೀರ್ಸೋಕ್ಕೆ ಸಾಧ್ಯ ಆಗದಲೇ ಇರ್ತಕ್ಕಂಥ ಪರಿಸ್ಥಿತಿಗೆ ಆಲ್ರೆಡಿ ಹೋಗಾಗಿದೆ. ಜೊತೆಗೆ ಈಗ ನಾವು ತಗೊಳ್ತಾ ಇರ್ತಕ್ಕಂಥ ಹೊಸ ಸಾಲ ಏನಿದೆ ಮತ್ತು ಹಳೆ ಸಾಲ ಇವೆರಡಕ್ಕೂ ಸೇರಿ ಬರುವಂಥ ಬಡ್ಡಿ ಇದೆ, ಆ ಬಡ್ಡಿ ಕೂಡ ಕಟ್ಟೋದಕ್ಕೆ ಸಾಧ್ಯ ಆಗದಲೇ ಇರ್ತಕ್ಕಂಥ ಪರಿಸ್ಥಿತಿಗೆ ನಾವು ನಮ್ಮ ಸರ್ಕಾರವನ್ನು ಅಥವಾ ನಮ್ಮ ದೇಶವನ್ನು ತಗೊಂಡು ಹೋಗ್ತಾ ಇದೀವಿ ಅಂತೇಳಿ ಈ ಒಂದು ಡೇಟಾ ಹೇಳ್ತಾ ಇರ್ತಕ್ಕಂಥದ್ದು. ಸರ್, ಈಗ ಸಾಮಾನ್ಯವಾಗಿ ಈ ರೀತಿ ಸಾಲ ಅಥವಾ ಏನಾದರೂ ಡೆಪ್ಟ್ ತಗೊಳ್ತಿದ್ದಾರೆ ಅಥವಾ ಹೆಚ್ಚಾಗ್ತಿದೆ ಅಂತ ಬಂದಾಗ ಅಲ್ಲಿ ಪ್ರಶ್ನೆ ಬರೋದು ಹಣದುಬ್ಬರ ಅಂತ ಅಂದ್ಕೊಂಡು. ಯಾಕಂತಂದ್ರೆ 2044 ನಮ್ಮ ಸ್ಯಾಲ್ರಿ ಎಷ್ಟಿತ್ತು ಅದೀಗ ಡಬಲ್ ಆಗಿ 2014 ಆಗಿರ್ಬೋದು ಅಥವಾ 2024-26 ಅದರಲ್ಲಿ ಚೇಂಜಸ್ ಆಗಿರುತ್ತೆ. ಅದೇ ರೀತಿ ಸಾಲನೂ ಕೂಡ ಹೆಚ್ಚಾಗಿರ್ಬೋದಲ್ವಾ? ಖಂಡಿತ. ಈಗ ಸ್ಯಾಲ್ರಿ ಡಬಲ್ ಆಗಿದೆ, ಹಾಗಾಗಿ ಹಣದುಬ್ಬರ ಇಸ್ ಫೈನ್ ಅಂತ ಒಂದು ಜನರಲ್ ಸ್ಟೇಟ್ಮೆಂಟ್ ಹೇಳ್ತಾರೆ. ಆದರೆ ಪರ್ಚೇಸಿಂಗ್ ಪವರ್ ಎಷ್ಟು ಇನ್ಕ್ರೀಸ್ ಆಗಿದೆ? ಹಿಂದೆ ನಮ್ಮಪ್ಪ ಅಥವಾ ನಮ್ಮ ತಾತ ಅವರ ಅಪ್ಪ ಒಂದು ಸಣ್ಣ ಬಿಸ್ನೆಸ್ ಮಾಡಿ, ಅಂತಂದರೆ ಒಂದು ಹಸು ಇಟ್ಕೊಂಡು ಅದರಿಂದ ಬರುವಂಥ ಹಾಲು, ಮೊಸರು ಇದೆಲ್ಲ ಮಾರಿ ಒಂದು ದೊಡ್ಡ ಜಾಗವನ್ನು ಅಥವಾ ಒಂದು ನೆಮ್ಮದಿಯಾದಂಥ ಒಂದು ದೊಡ್ಡ ಕುಟುಂಬವನ್ನು, ಒಂದು ದೊಡ್ಡ ಜಾಗ, ಒಂದು 5-6 ಜನ ಮಕ್ಕಳು, ಈ ಥರ ಎಲ್ಲವೂ ಕೂಡ ಮೇಂಟೈನ್ ಮಾಡ್ಬೋದಾಗಿತ್ತು. ಇವತ್ತು ಗಂಡ ಹೆಂಡತಿ ಇಬ್ಬರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡಿದ್ರು ಕೂಡ ಒಂದು ಜಾಗ, ಒಂದು ಮನೆ, ಒಂದು ಮಗುನ ಬೆಳೆಸೋ ಅಷ್ಟಲ್ಲೇ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಸಂಬಳ ಡಬಲ್ ಆದರೂ ಕೂಡ ಪರ್ಚೇಸಿಂಗ್ ಪವರ್ ಎಲ್ಲಿ ಡಬಲ್ ಆಗಿದೆ? ಪರ್ಚೇಸಿಂಗ್ ಪವರ್ ಡಬಲ್ ಆಗಿಲ್ಲ. ಪರ್ಚೇಸಿಂಗ್ ಪವರ್ ಅಂದರೆ ಕೊಳ್ಳುವ ಶಕ್ತಿ ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಆಗ್ತಾನೆ ಹೋಗ್ತಾ ಇದೆ.
ಹಾಗಾದ್ರೆ ನಮ್ಮ GDP ರೇಟ್ ಜಾಸ್ತಿ ಆಗಿದೆ, ಆರ್ಥಿಕತೆ ಬೆಳವಣಿಗೆ ಆಗಿದೆ ಅಂತ ಹೇಳ್ತಾರಲ್ವ, ಅದು ಯಾವ ರೀತಿ ಇದಕ್ಕೆ ಕೌಂಟ್ ಆಗುತ್ತೆ? ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್, ಒಂದು ನ್ಯೂಸ್ ನೋಡಿರ್ತೀರಿ, ಇಲಾನ್ ಮಸ್ಕ್ ಬಿಕಮ್ ಎ ಫಸ್ಟ್ ಟ್ರಿಲಿಯನಿಯರ್ ಇನ್ ದ ವರ್ಲ್ಡ್ ಅಂತ ಹೇಳಿ. ನೆಕ್ಸ್ಟ್ ಮತ್ತೊಬ್ರು ಟ್ರಿಲಿಯನಿಯರ್ ಬರ್ತಾರೆ, ಕ್ವಾಡ್ರಿಲಿಯನಿಯರ್ ಆಗ್ತಾರೆ. ಅಂದ್ರೆ ಮಿಲಿಯನಿಯರ್ಸ್ ಇದ್ರು, ಬಿಲಿಯನಿಯರ್ಸ್ ಆದ್ರು, ಈಗ ಟ್ರಿಲಿಯನಿಯರ್ಸ್ ಕಾಣಕ್ಕೆ ಶುರುವಾಗಿದ್ದಾರೆ. ಮುಂದೆ ಇನ್ನು 5 ವರ್ಷದಲ್ಲೋ 10 ವರ್ಷದಲ್ಲೋ 20 ವರ್ಷದಲ್ಲೋ ನಮಗೆ ಕ್ವಾಡ್ರಿಲಿಯನಿಯರ್ ಕೂಡ ಬರ್ತಾರೆ. ಇನ್ನೊಂದು ಉದಾಹರಣೆ ಅಂತ ಇವತ್ತು ನಮ್ಮ ತುಮಕೂರಿನಲ್ಲಿ ಒಂದು ಜಾಗ, ಒಂದು ಮನೆ ಯಾರಿಗಿದೆ ಅವರೆಲ್ಲರೂ ಕೂಡ ಈಗ ಕೋಟ್ಯಾಧಿಪತಿಗಳು. ಸೊ ಹಾಗಾದ್ರೆ ಆರ್ಥಿಕತೆ ಬೆಳೆದ್ಬಿಟ್ಟಿದೆ ಅಂತನಾ? ಸೊ ಬೇಸಿಕಲಿ ಆರ್ಥಿಕತೆ ಅಂತಂದ್ರೆ ಇಟ್ಸ್ ಅಬೌಟ್ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಇನ್ ದ ಮಾರ್ಕೆಟ್. ಅದು ಮಾತ್ರ ಆರ್ಥಿಕತೆ ರೆಪ್ರೆಸೆಂಟ್ ಮಾಡುತ್ತೆ. ಎಷ್ಟು ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಮಾರ್ಕೆಟಲ್ಲಿ ಬರ್ತಾ ಇದೆ, ಎಷ್ಟು ಗುಣಮಟ್ಟದ, ಎಷ್ಟು ಕ್ವಾಂಟಿಟಿಯಲ್ಲಿ, ಎಷ್ಟು ಕ್ವಾಲಿಟಿಯಲ್ಲಿ ಬರ್ತಾ ಇದೆಯಲ್ಲ, ಇದು ಮಾತ್ರ ಆರ್ಥಿಕತೆ. ಇದನ್ನೇ ಪಿ ಚಿದಂಬರಂ ಕೂಡ ಪಾರ್ಲಿಮೆಂಟಲ್ಲಿ ಹೇಳಿದ್ದನ್ನು ನೀವು ಕೂಡ ನೋಡಿರ್ತೀರಿ. ಅದು $5 trillion $2 trillion ಏನು ಹೇಳ್ತಾರಲ್ಲ, ಅದು ಹಾಗೇ ಆಗುತ್ತೆ, ಅದು ಬಂದೇ ಬರುತ್ತೆ. $1 trillion ಇವತ್ತು ಇಲಾನ್ ಮಸ್ಕ್ ಏನು ದೊಡ್ಡ ಶ್ರೀಮಂತರಾಗಿದ್ದಾರೆ, ಅವರ ಒಟ್ಟಾರೆ ಆಸ್ತಿ ಮೌಲ್ಯ $5 trillion ಆಗುತ್ತೆ, $10 trillion ಆಗುತ್ತೆ. ಅವ್ರು ಏನೂ ಮಾಡೋದು ಬೇಕಾಗಿಲ್ಲ, ಸುಮ್ಮನೆ ಅವ್ರ ಹತ್ರ ಇರ್ತಕ್ಕಂಥ ಶೇರ್ಗಳು ಮತ್ತು ಚಿನ್ನ ಏನೇ ಇದ್ರು ಸುಮ್ಮನೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಸಾಕು, ಹಿ ವಿಲ್ ಬಿಕಮ್ ಎ ಟ್ರಿಲಿಯನಿಯರ್. ಸೊ ಅದು ಆರ್ಥಿಕತೆ ಬೆಳೀತು ಅಂತಲ್ಲ, ಆರ್ಥಿಕತೆ ಇಸ್ ಓನ್ಲಿ ಅಬೌಟ್ ದ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಇನ್ ದ ಮಾರ್ಕೆಟ್. ಅಂದ್ರೆ ಜನರ ಕೊಳ್ಳುವ ಶಕ್ತಿ ಹೆಚ್ಚಾದ್ರೆ ಮಾತ್ರ ಆರ್ಥಿಕತೆ ಹೆಚ್ಚಾದಂಗೆ ಅಂತನಾ? ಈಗ ಫಾರ್ ಎಕ್ಸಾಂಪಲ್ ನಂದಿನಿ ಫೆಡರೇಷನ್ ಇದೆ. ಪ್ರತಿ ವರ್ಷ ನಂದಿನಿ ಮತ್ತು ಅದರ ಉತ್ಪನ್ನಗಳನ್ನು ಮಾರ್ಕೆಟಿಗೆ ತರ್ತಾ ಇದೆ. ಇವತ್ತು ಎಷ್ಟೋ ಒಂದು ಪೇಡ ಅಥವಾ ತುಪ್ಪ, ಬೆಣ್ಣೆ ಒಂದಿಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ ಅಂತ ಅನ್ಕೋಣ ನಂದಿನಿ ಸಂಸ್ಥೆಯಿಂದ. ಮುಂದಿನ ವರ್ಷಕ್ಕೆ 2027ನೇ ಇಸ್ವಿಗೆ ಇದು ಇನ್ಕ್ರೀಸ್ ಆಗಿದೆಯಾ? ಇಫ್ ಇಟ್ ಈಸ್ ಇನ್ಕ್ರೀಸಿಂಗ್, ಅಲ್ಲಿ ಸ್ವಲ್ಪ ಪ್ರೊಡಕ್ಟಿವಿಟಿ ಜಾಸ್ತಿ ಆಯಿತು ಅಂತ ಅರ್ಥ. ಈಗ ನನ್ನ ಆಫೀಸಲ್ಲಿ ನಾನು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡಬೇಕಾದ್ರೆ ಒಂದು ಪ್ರಾಜೆಕ್ಟ್ ನಾವು ಹಿಂದೆ ಎಲ್ಲ 2 ವರ್ಷದಲ್ಲಿ ಮಾಡ್ತಾ ಇದ್ವಿ, 1 ವರ್ಷದಲ್ಲಿ ಆಗ್ತಾ ಇತ್ತು. ಈಗ ಕಳೆದ ಒಂದು ಪ್ರಾಜೆಕ್ಟ್ನ ನಾವು ಕೇವಲ 4 ತಿಂಗಳಲ್ಲಿ ಶಿಪ್ ಮಾಡಿದ್ದೀವಿ, ಪ್ರೊಡಕ್ಷನ್ಗೆ ಹೋಯ್ತು. ಇದು ಆರ್ಥಿಕತೆ. ಒಂದು ಸರ್ವಿಸ್ನ ಕೊಡೋದಕ್ಕೆ ಇಷ್ಟು ಟೈಮ್ ಹಿಡಿತಿತ್ತು, ಈಗ ಇಷ್ಟು ಟೈಮಲ್ಲಿ ನಾವು ಕಳಿಸ್ತಾ ಇದ್ದೀವಿ. ಸೊ ಎಕಾನಮಿ ಇಸ್ ಆಲ್ವೇಸ್ ಅಬೌಟ್ ದ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಇನ್ ದ ಮಾರ್ಕೆಟ್. ಎಷ್ಟು ಹಣ ಮಾರ್ಕೆಟಿಗೆ ಬರ್ತಾ ಇದೆಯಲ್ಲ, ಅದರ ಆಧಾರದ ಮೇಲೆ ಅಳೆಯುವಂಥದ್ದು ಇಸ್ ರಾಂಗ್ ಮೆಟ್ರಿಕ್ ಆಗುತ್ತೆ ಅನ್ನೋದು ನನ್ನ ಬಲವಾದ ಅಭಿಪ್ರಾಯ. ಸರ್, ಈಗ ಸಾಲ ಅಂತ ಬಂದಾಗ ಪ್ರಪಂಚದಾದ್ಯಂತ ಎಲ್ಲನೂ ಸಹ ಪ್ರೈಸ್ ಹೈಕ್ ಆಗ್ತಾ ಇದೆ. ಅದು ಇಡೀ ಪ್ರಪಂಚಕ್ಕೂ ಅನ್ವಯಿತಕ್ಕೆ. ಭಾರತನ ಮಾತ್ರ ನಾವು ಯಾಕೆ ಸಪ್ರೇಟ್ ಆಗಿ ತಗೊಳ್ಬೇಕು? ಅಂದ್ರೆ ಇದೇನೋ ಒಂದು ದೊಡ್ಡ ತಪ್ಪು, ಸಾಲ ಹೆಚ್ಚಾಗ್ತಾ ಇರೋದು ದೊಡ್ಡ ತಪ್ಪು ಅಂತ ನಾವು ಯಾಕೆ ಕನ್ಸಿಡರ್ ಮಾಡಬೇಕು? ಇದು ಜಾಗತಿಕವಾಗಿ ಹೆಚ್ಚಾಗ್ತಾ ಇರೋದಲ್ವಾ? ನಿಜ, ಇಡೀ ಜಗತ್ತು ನಡೀತಾ ಇರ್ತಕ್ಕಂಥದ್ದು ಕೀನಿಯೇಷಿಯನ್ ಎಕನಾಮಿಕ್ಸ್ ಮೇಲೆ. ಸೊ ಕೀನಿಯೇಷಿಯನ್ ಎಕನಾಮಿಕ್ಸ್ ಏನು ಹೇಳುತ್ತೆ ಅಂತಂದ್ರೆ, ಸಾಲ ಮಾಡಿ ತುಪ್ಪ ತಿನ್ನು, ಜಾಸ್ತಿ ಖರ್ಚು ಮಾಡು, ಜಾಸ್ತಿ ಸಾಲ ಮಾಡು, ಇದರಿಂದ ಜಾಸ್ತಿ ಎಕನಾಮಿಕ್ ಆಕ್ಟಿವಿಟಿ ಬೆಳೆಯುತ್ತೆ. ಸೊ ಬೇಸಿಕಲಿ ಮೋರ್ ಗೌರ್ಮೆಂಟ್, ಕೀನಿಯೇಷಿಯನ್ ಎಕನಾಮಿಕ್ಸ್ ಮೋರ್ ಗೌರ್ಮೆಂಟನ್ನು ಸಪೋರ್ಟ್ ಮಾಡುತ್ತೆ. ಅತಿ ಹೆಚ್ಚು ಸರ್ಕಾರ ದೊಡ್ಡದಾಗಿ ಬೆಳೀತಾ ಇರೋ ಸಂದರ್ಭದಲ್ಲಿ ಅಲ್ಲಿ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ದುರಾಡಳಿತ ಕೂಡ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಸರ್ಕಾರ ಡೆಫಿಸಿಟಿಗೆ ಎಂಟರ್ ಆಗ್ತಾನೆ ಹೋಗ್ತಾ ಇರುತ್ತೆ. ಅದನ್ನು ಕೌಂಟರ್ ಮಾಡಬೇಕು ಅಂತ ಇನ್ನಷ್ಟು ಸಾಲ ಮಾಡೋದು ಇದು ನಡೀತಾನೆ ಹೋಗ್ತಾ ಇರುತ್ತೆ. 1990ನೇ ಇಸ್ವಿ, 2000, 2010 ಈ ಒಂದು ಸಂದರ್ಭದಲ್ಲಿ ಹಣದುಬ್ಬರದ ಹೊಡೆತ ನಮಗೆ ಅಷ್ಟೊಂದು ಬಂದಿರಲಿಲ್ಲ. ಯಾಕೆಂತಂದ್ರೆ ಅವಾಗ IT ಸರ್ವಿಸಸ್, ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಏನಿತ್ತಲ್ಲ, ಅದು ಜಾಸ್ತಿ ಆಗ್ತಾ ಇತ್ತು. ಮೀನಿಂಗ್ ನಾವು ಹೊಸ ಹಣವನ್ನು ಮಾರ್ಕೆಟಿಗೆ ಎಷ್ಟು ಒಂದು 10% ತಂದ್ರೆ, ಇಲ್ಲೊಂದು 10% ಗೂಡ್ಸ್ ಅಂಡ್ ಸರ್ವಿಸಸ್ ಜಾಸ್ತಿ ಆಯಿತು ಅಂದರೆ ಅದರ ಪ್ರಭಾವ ಜನರಿಗೆ ಬೀಳ್ತಾ ಇರಲಿಲ್ಲ. ಆದರೆ ಈಗ ಏನಾಗ್ತಿದೆ, ನಮ್ಮ ಸಮಾಜದಲ್ಲಿ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ನ ಪ್ರಮಾಣ ಎಷ್ಟು ಬರ್ತಾ ಇದೆ, ಅದು ಎಷ್ಟು ಬರ್ತಾ ಇದೆಯೋ ಅದಕ್ಕಿಂತ ಜಾಸ್ತಿ ಹೊಸ ಹಣ ಮಾರ್ಕೆಟಿಗೆ ಬರ್ತಾ ಇದೆ ಜಗತ್ತಿನಾದ್ಯಂತ. ಹಾಗಾಗಿ ನಮಗೆ ಯಾವುದೇ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ನ ಅಫೋರ್ಡ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗಿರುವಂಥ ಎಲ್ಲ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಇನ್ಕ್ಲೂಡಿಂಗ್ ನಮ್ಮ ಆಹಾರ ಪದಾರ್ಥಗಳು ಏನಿದೆ ಎಲ್ಲವೂ ಕೂಡ ಕಲಬೆರಕೆ ಆಗ್ತಾ ಇರ್ತಕ್ಕಂಥ ಕಾರಣ. ಸರ್, ಈಗ ಮತ್ತೊಂದಂತಂದ್ರೆ, ಈಗ RBI ಹೆಚ್ಚು ನೋಟನ್ನ ಪ್ರಿಂಟ್ ಮಾಡ್ತಾ ಇದೆ ಅಂತನಾ? ಜಗತ್ತಿನಾದ್ಯಂತ ಎಲ್ಲ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಹಣವನ್ನು ಔಟ್ ಆಫ್ ಥಿನ್ ಏರ್ ಪ್ರಿಂಟ್ ಮಾಡ್ತಾ ಇದೆ. ಈಗ ಪ್ರಿಂಟ್ ಮಾಡಲಿಕ್ಕೆ ಒಂದು ಲಿಮಿಟೇಷನ್ಸು ಇಲ್ಲ, ಇಂತಿಷ್ಟು ಇರಬೇಕು, ಏನು ಅದಕ್ಕೆ ಒಂದು ಕ್ಯಾಲ್ಕುಲೇಷನ್ನೇ ಇಲ್ವಾ? ಹಾಗಾದ್ರೆ ದೇರ್ ಇಸ್ ನೋ ಲಿಮಿಟ್. ಇದನ್ನು ನಾವು ಎಲ್ಲ ಸರ್ಕಾರದ ಅಧಿಕೃತ ಮಾಹಿತಿಗಳು ಏನು ನಮಗೆ ಲಭ್ಯ ಇದೆ ಅದರಿಂದ ಎಲ್ಲವೂ ಕೂಡ ನಾವು ವೆರಿಫೈ ಮಾಡ್ಬೋದು. ಹಾಗಾಗಿ ನಾವು ವೀಕ್ಷಕರಿಗೆ ಏನು ಹೇಳ್ತೀವಿ ಅಂದರೆ, ಡೋಂಟ್ ಟ್ರಸ್ಟ್, ವೆರಿಫೈ ದ ಡೇಟಾ. ಯಾರು ಹೇಳಿದ್ರು ನಂಬುವಂಥ ಅವಶ್ಯಕತೆ ಇಲ್ಲ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವೆಬ್ಸೈಟ್ಗೆ ಹೋಗಿ ಅಲ್ಲಿರ್ತಕ್ಕಂಥ ಮನಿ ಸಪ್ಲೈ ಅಂತ ಒಂದು ಸೆಕ್ಷನ್ ಇದೆ. ಕಾಲಕ್ಕೆ ಅವರು ಎಕ್ಸೆಲ್ ಶೀಟಲ್ಲಿ ಅದನ್ನು ಅಪ್ಲೋಡ್ ಮಾಡ್ತಿರ್ತಾರೆ. ಎಲ್ಲ ಎಕ್ಸೆಲ್ ಶೀಟ್ಗಳಿಂದ ಡೌನ್ಲೋಡ್ ಮಾಡಿ ಅಷ್ಟು ಡೇಟಾನ ಯಾವ್ದಾದ್ರು ಒಂದು ಏಜೆಂಟ್, ಚಾಟ್ GPT, ಕೋಪೈಲಟ್, ಕ್ಲಾಡ್, ಗ್ರಾಕ್ ಎಲ್ಲ ಕೊಟ್ಬಿಟ್ಟು, ನೋಡಪ್ಪ ಹಣದ ಸಪ್ಲೈ ಎಷ್ಟಿದೆ ಮಾರ್ಕೆಟಲ್ಲಿ ಅಂತಂದರೆ ಆ ಒಂದು ಡೇಟಾ ಈ ರೀತಿ ತೋರಿಸುತ್ತೆ. ಸೊ ಇಲ್ಲಿ ಏನು ಹೇಳ್ತಿದೆ ಅಂತಂದರೆ, ಇಂಡಿಯಾ ಮನಿ ಸಪ್ಲೈ M2 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೋಡಿ, ಹಣದ ಸಪ್ಲೈ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಸೊ ಇದನ್ನು ಅನಾಲಿಸಿಸ್ ಮಾಡೋದಾದರೆ
1,00,000 ಕೋಟಿ ಹಣ ಯಾವಾಗ ಮಾರುಕಟ್ಟೆಯಲ್ಲಿ ಬರೋದಕ್ಕೆ 2011 ಅಥವಾ 12ನೇ ಇಸ್ವಿಲಿ 1 ವರ್ಷ ತಗೊಳ್ತಾ ಇತ್ತು. ಇವತ್ತು ಅಂದರೆ ಜನವರಿಯಿಂದ ಡಿಸೆಂಬರ್ 2025ನೇ ಇಸ್ವಿಗೆ ನಾವು 11,00,000 ಕೋಟಿ ಹೆಚ್ಚುವರಿ ಹಣ ಮಾರ್ಕೆಟಿಗೆ ಬಂದಿದೆ. ಒಂದು ಮತ್ತು ಮೇ 2025ರಲ್ಲಿ ಈ ಇಂಡಿಯಾ ಮನಿ ಸಪ್ಲೈ ಇಂಟು ಡೇಟಾ ಏನು ಹೇಳುತ್ತೆ ಅಂತಂದರೆ 4,00,000 ಕೋಟಿ ಹೊಸ ಹಣ ಮಾರ್ಕೆಟಿಗೆ ಕೇವಲ ಒಂದೇ ತಿಂಗಳಲ್ಲಿ ಮೇ 2025ರಲ್ಲಿ ಬಂದಿದೆ. ಇದು ನಮ್ಮ ಒಟ್ಟಾರೆ ನಮ್ಮ ಕರ್ನಾಟಕ ಸರ್ಕಾರದ ಒಟ್ಟಾರೆ ಬಜೆಟ್. ಮೀನಿಂಗ್ 4,00,000 ಕೋಟಿ ಹತ್ರ ಏನೋ ನಮ್ಮ ರಾಜ್ಯ ಸರ್ಕಾರ ಬಜೆಟ್ ಇರುವಂಥದ್ದು. ಸೊ ಬೇಸಿಕಲಿ ನಾವೇನು 1 ವರ್ಷ ಬಜೆಟ್ ಹಾಕಿ ಎಲ್ಲ ಏನು ಕಷ್ಟಪಡ್ತಾ ಇದ್ದೀವಲ್ಲ, ಔಟ್ ಆಫ್ ಥಿನ್ ಏರ್ ಇದು ಮುದ್ರಣ ಆಗಿ ಮಾರ್ಕೆಟಿಗೆ ಬಂದಿದೆ ಅಂತ ಹೇಳಿ ಈ ಒಂದು ಡೇಟಾ ಹೇಳ್ತಾ ಇದೆ. ಓಕೆ, ಈಗ ಹಣ ಮುದ್ರಣ ಆಗಿ ಮಾರುಕಟ್ಟೆಗೆ ಬಂತು ಅಂತಂದ್ರೆ ಅದರಿಂದ ಜನರಿಗೆ ಅಲ್ವಾ ಲಾಭ? ಅದ್ರ ಲಾಭ ಯಾರು ಪಡಿತಿದ್ದಾರೆ ಹಾಗಿದ್ರೆ? ಈಗ ಹಣ ಮುದ್ರಣ ಜಾಸ್ತಿ ಆಗ್ತಾ ಇದೆ, ಆದ್ರೆ ಜನರ ಕೊಳ್ಳುವ ಶಕ್ತಿ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಆ ಮುದ್ರಣ ಆಗ್ತಿದ್ದ ಹಣ ಎಲ್ಲಿ ಹೋಗ್ತಾ ಇದೆ? ಓಕೆ, ಈಗ ಹಾಲಿಗೆ ನೀರು ಬೆರೆಸ್ತಾ ಹೋಗ್ತಾ ಇದ್ರೆ ಹಾಲಿನ ಕಾನ್ಸಂಟ್ರೇಷನ್ ಏನಾಗುತ್ತೆ? ಇಸ್ ಗೆಟಿಂಗ್ ಡೈಲ್ಯೂಟೆಡ್, ರೈಟ್? ಈಗ ಈರುಳ್ಳಿ ಇವತ್ತು ಕೆಜಿಗೆ ಒಂದು 28 ರೂಪಾಯಿ ಮಾರ್ಕೆಟಲ್ಲಿ ನಡೀತಾ ಇದೆ. ರಾಶಿ ಈರುಳ್ಳಿ ಬಂದು ಮಾರ್ಕೆಟಿಗೆ ಬಿದ್ದರೆ ಅದರ ಬೆಲೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಇವತ್ತು ನಾವು ಉಸಿರಾಡುವಂಥ ಗಾಳಿಗೆ ನಾವು ಯಾವುದೇ ರೀತಿ ದುಡ್ಡು ಕೊಡ್ತಾ ಇಲ್ಲ. ಗಾಳಿ ಏನಾದ್ರು ಸ್ಕೇರ್ಸ್ ಆಗಿದ್ದಿದ್ರೆ ನಮಗೆ ಅದು ಬೇಕು ಅನ್ನೋ ಕಾರಣದಿಂದ ನಾವು ಅದಕ್ಕೆ ಬೆಲೆ ಕಟ್ಟಕ್ಕೆ ಶುರು ಮಾಡ್ತಾ ಇದ್ವಿ. ಕೋವಿಡ್ ಸಂದರ್ಭದಲ್ಲಿ ಮಾತ್ರ ಆಕ್ಸಿಜನ್ ಸಿಲಿಂಡರ್ಗೆ ವಿಪರೀತ ಡಿಮ್ಯಾಂಡ್ ಬಂತು, ಹಾಗಾಗಿ ಅದು ಬೆಲೆ ಸ್ಕೈ ರಾಕೆಟ್ ಆಯಿತು. ಸೊ ಹಾಗಾಗಿ ಯಾವ ವಸ್ತು ಸಮಾಜದಲ್ಲಿ ಅಬಂಡೆನ್ಸ್ ಆಗಿ ಸಿಗುತ್ತೆ ಅದಕ್ಕೆ ಮೌಲ್ಯ ಇರೋದಿಲ್ಲ. ಸೊ ಒಂದು ವಸ್ತು ಮೌಲ್ಯ ಬರಬೇಕು ಅಂತಂದರೆ ಜನರಿಗೆ ಅದು ಬೇಕಾಗಿರಬೇಕು ಮತ್ತು ಅದು ಸಪ್ಲೈ ಲಿಮಿಟೆಡ್ ಆಗಿರಬೇಕು. ನಾವು ಅತಿ ಹೆಚ್ಚು ಹಣವನ್ನು ಔಟ್ ಆಫ್ ಥಿನ್ ಏರ್ ಮಾರ್ಕೆಟಿಗೆ ಬಿಡ್ತಾ ಹೋದಂಥ ಸಂದರ್ಭದಲ್ಲೆಲ್ಲ ಇದ್ರ ಮೇಲೇ ಯಾರು ಅತಿ ಹೆಚ್ಚು ಡಿಪೆಂಡ್ ಆಗಿರ್ತಾರೆ ಅವರ ಪರ್ಚೇಸಿಂಗ್ ಪವರ್ ಗಣನೀಯವಾಗಿ ಕಡಿಮೆ ಆಗ್ತಾನೆ ಹೋಗ್ತಾ ಇರುತ್ತೆ. ಹಾಗಾಗಿ ಈ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಹೂಡಿಕೆ ಮಾಡಿ ಅಂತ ಎಲ್ಲ ಆರ್ಥಿಕ ತಜ್ಞರು ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲೂ ಕೂಡ ಯಾಕೆ ಹೇಳ್ತಾರೆ ಅಂತಂದರೆ ಇದು ಪರ್ಚೇಸಿಂಗ್ ಪವರ್ನ ಕಾಪಾಡ್ಕೊಳ್ಳೋದಿಲ್ಲ. ಹಾಗಾಗಿ ಹೂಡಿಕೆ ಮಾಡಲೇಬೇಕು. ಹೂಡಿಕೆ ಮಾಡದಲ್ಲೇ ಇದ್ರೆ ಅವನು ದಡ್ಡ ಆಗ್ತಾನೆ ಅಂತ ಹೇಳಿ ಈ ಒಂದು ಸಮಾಜದಲ್ಲಿ ಇರುವಂಥ ಒಂದು ಸ್ಟೇಟ್ಮೆಂಟ್, ಒಂದು ಜನರಲ್ ಸ್ಟೇಟ್ಮೆಂಟ್. ಸರ್, ಮತ್ತೊಂದಂತಂದ್ರೆ ಹಿಂದಿನ ಸರ್ಕಾರಗಳ ಅವಧಿಯಲ್ಲಿ ಈ ಒಂದು ಜಾಗತಿಕ ಆರ್ಥಿಕ ಹಿಂಜರಿತ ಅಥವಾ ಒಂದು ರಿಸೆಷನ್ 2008 ಅಲ್ಲಿ ಒಂದ್ಸಲ ಆಗಿತ್ತು. ಸೊ ಈ ಹಿಂಜರಿತ ಇದ್ರೂ ಸಹ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಾಲ ಏರಿಕೆ ಆಗಿರಲಿಲ್ಲ. ಆದರೆ ಇತ್ತೀಚಿನ ವರ್ಷದಲ್ಲಿ ಮೇ ಬಿ ಕೋವಿಡ್ ಒಂದು ಬಿಕ್ಕಟ್ಟನ್ನು ಬಿಟ್ಟರೆ ಅಂಥದ್ದೇನು ಒಂದು ದೊಡ್ಡ ಸಮಸ್ಯೆ ಅಂತ ಭಾರತಕ್ಕೆ ಬಂದಿರಲಿಲ್ಲ. ಆದರೂ ಸಹ ಸಾಲದ ಮಟ್ಟ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗ್ಲಿಕ್ಕೆ ಕಾರಣ ಏನು? ಸರ್ಕಾರದ ದುರಾಡಳಿತ. ನನ್ನ ಪ್ರಕಾರ ಟು ದ ಬೆಸ್ಟ್ ಆಫ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಸರ್ಕಾರದ ಭ್ರಷ್ಟಾಚಾರ, ದುರಾಡಳಿತ, ಸ್ವಜನ ಪಕ್ಷಪಾತ ಮಿತಿಮೀರಿ ಹೋಗಿರ್ತಕ್ಕಂಥದ್ದು. ಈಗ ಹಳೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ವಿಡಿಯೋಸ್ಗಳೆಲ್ಲ ತುಂಬ ವೈರಲ್ ಆಗ್ತಾ ಇದ್ದಾವೆ. ಅಲ್ಲಿ ನೋಡಿದ್ರೆ ಪ್ರತಿಯೊಂದು ಅಥವಾ ಯಾವುದಾದ್ರು ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ನಾವು ಡೆಫಿಸಿಟ್ನ ಕಡಿಮೆ ಮಾಡಬೇಕು, ವಿ ಹ್ಯಾವ್ ಟು ಕಂಟ್ರೋಲ್ ದ ಡೆಫಿಸಿಟ್ ಅಂತಲೇ ಹೇಳ್ತಾ ಇದ್ರು. ಆದರೆ ಈಗ ಎಷ್ಟು ಜನ ಸರ್ಕಾರದ ಭಾಗವಾಗಿರ್ತಕ್ಕಂಥವ್ರು ನಾವು ಡೆಫಿಸಿಟ್ನ ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಮಾತೇ ಆಡ್ತಾ ಇಲ್ಲ. ಸೊ ಬೇಸಿಕಲಿ ಯಾವ್ದಾದ್ರು ಒಂದು ವಿಚಾರದಲ್ಲಿ ನಾವು ತೆರಿಗೆನ ಕಮ್ಮಿ ಮಾಡ್ತೀವಿ ಅಂತ ಹೇಳ್ತಾರೆ. ನೀವು ತೆರಿಗೆನ ಕಮ್ಮಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರ ಹೊರತು ಖರ್ಚು ಕಮ್ಮಿ ಮಾಡಿ ಅಂತ ಹೇಳ್ತಾ ಇಲ್ಲ, ಖರ್ಚು ಕಮ್ಮಿ ಮಾಡ್ಕೋತೀವಿ ಅಂತ ಹೇಳ್ತಾ ಇಲ್ಲ. ಸೊ ಬೇಸಿಕಲಿ ದ ಟ್ರೂ ಟ್ಯಾಕ್ಸ್ ಈಸ್ ದ ಗೌರ್ಮೆಂಟ್ ಸ್ಪೆಂಡಿಂಗ್. ಸರ್ಕಾರ ಎಷ್ಟು ಖರ್ಚು ಮಾಡ್ತಾ ಇದೆಯಲ್ಲ ಅದು ನಮಗೆ ನಿಜವಾದ ತೆರಿಗೆ. ಯಾಕೆಂದರೆ ಅದು ಒಂದಲ್ಲ ಒಂದು ರೀತಿಯಲ್ಲಿ ಜನಸಾಮಾನ್ಯರಿಗೆ ಬಂದು ಹೊಡೆಯುತ್ತೆ. ಒಂದು ನಮ್ಮ ಮೇಲೆ ಹಾಕುವಂಥ ನೇರ ತೆರಿಗೆ, ಅಂದರೆ ನಮ್ಮ ಅಪ್ಪಣೆ ಇಲ್ಲದೆ ನಮ್ಮ ಜೋಬಿಂದ ತೆಗಿತಾ ಇರ್ತಕ್ಕಂಥ ಒಂದು ತೆರಿಗೆ, ಅಥವಾ ಎಕ್ಸಿಸ್ಟಿಂಗ್ ಮನಿ ಸಪ್ಲೈಯಿಂದ ತಗೊಳ್ತಾ ಇರ್ತಕ್ಕಂಥ ಸಾಲ, ಅಥವಾ ಹೊಸ ಹಣವನ್ನು ಮುದ್ರಣ ಮಾಡಿಕೊಂಡು ಬರುವಂತಹ ಒಂದು ಹಣ. ಈ ಮೂರಿಂದನೂ ಕೂಡ ನಮಗೆ ನೇರವಾದಂಥ ಹೊಡೆತ ಬಿದ್ದೇ ಬೀಳುತ್ತೆ. ಹಾಗಾಗಿ ಒಂದು ಆಸ್ಟ್ರಿಯನ್ ಎಕನಾಮಿಕ್ಸಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ದ ಟ್ರೂ ಟ್ಯಾಕ್ಸ್ ಈಸ್ ಗೌರ್ಮೆಂಟ್ ಸ್ಪೆಂಡಿಂಗ್. ನಾವೆಲ್ಲರೂ ಸೇರಿ ಮಾಡಬೇಕಾಗಿರ್ತಕ್ಕಂಥ ಒಂದೇ ಒಂದು ಕೆಲಸ ಏನಂದರೆ ಸರ್ಕಾರ ಎಷ್ಟು ಖರ್ಚು ಮಾಡ್ತಾ ಇದೆ, ಯಾವುದಕ್ಕೆ ಖರ್ಚು ಮಾಡ್ತಾ ಇದೆ, ಬಿಕಾಸ್ ದಟ್ ಇಸ್ ದ ಟ್ರೂ ಟ್ಯಾಕ್ಸ್. ಓಕೆ, ಯಾವುದಕ್ಕೆ ಖರ್ಚು ಮಾಡ್ತಾ ಇದೆ ಸರ್ ಸರ್ಕಾರ? ಅನಗತ್ಯವಾಗಿ ಯಾವುದಕ್ಕೆ ಖರ್ಚು ಮಾಡ್ತಾ ಇದೆ, ಅದ್ರ ಬಗ್ಗೆ ಮಾಹಿತಿ ಇದೆಯಾ? ಇದ್ರ ಬಗ್ಗೆ ಆ್ಯಕ್ಚುಲಿ ಮಾಧ್ಯಮ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ಸ್ ಇರುತ್ತೆ. ಸೊ ಬೇಸಿಕಲಿ ಇದು ಆ್ಯಕ್ಚುಲಿ ಡಿಬೇಟೇಬಲ್ ಟಾಪಿಕ್. ಅಂದರೆ ಪರ ಮಾತಾಡುವಂಥವ್ರು, ವಿರೋಧ ಮಾತಾಡುವಂಥವ್ರು ಎಲ್ಲರೂ ಕೂಡ ಮಾತಾಡ್ತಾರೆ. ನಾನು ಈ ಥರ ಇನ್ಫಾರ್ಮೇಷನ್ ಯಾವ್ದಾದ್ರು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಬರೆದಾಗ ಇಷ್ಟೊಂದು ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದೆ, ಹಾಗಾಗಿ ಇಷ್ಟು ಸಾಲ ಮಾಡೋದು ಇಟ್ಸ್ ಓಕೆ ಅಂತ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಸೊ ಬೇಸಿಕಲಿ ನಾವು ಇಡೀ ಜಗತ್ತು ನಿಂತಿರ್ತಕ್ಕಂಥದ್ದು ಈ ಒಂದು ಕೀನಿಯೇಷನ್ ಎಕನಾಮಿಕ್ಸ್ನ ಆಧಾರದ ಮೇಲೆ. ನೀವು ಜಾಸ್ತಿ ಸಾಲ ಮಾಡಿ ಜಾಸ್ತಿ ಎಕನಾಮಿಕ್ ಆ್ಯಕ್ಟಿವಿಟಿಗಳು ನಡೆಯುತ್ತೆ, ಅದರಿಂದ ಜಾಸ್ತಿ ಜನರಿಗೆ ಕೆಲಸ ಸಿಗುತ್ತೆ ಅಂಥೇಳಿ. ಸೊ ಬೇಸಿಕಲಿ ಏನಂತಂದರೆ ಇದೊಂಥರ ಆಲ್ಕೋಹಾಲಿಸಮ್ ಥರ. ಇನಿಷಿಯಲಿ ಆಲ್ಕೋಹಾಲ್ ಅಂದರೆ ಮದ್ಯಪಾನ ಮಾಡ್ತಾ ನಮಗೆ ಅದೊಂದು ಮದ ಏರಿಸ್ಬೋದು, ಆದರೆ ಅದರ ಎಫೆಕ್ಟ್ ಬರೋದು
ಲಾಂಗ್ ಕೊನೆಗೆ. ಟರ್ಮ್ ಅಲ್ಲಿ ಸೊ ಈಗಲೂ ಕೂಡ ಅದೇ ಪರಿಸ್ಥಿತಿಗೆ ನಾವು ಹೋಗ್ತಾ ಇದ್ದೀವಿ. ಅತಿ ಹೆಚ್ಚು ಸಾಲ ಮಾಡಿದಾಗ, ಅತಿ ಹೆಚ್ಚು ಹಣವನ್ನು ಬಾರೋ ಮಾಡಿದಾಗ, ಈ ಕಂಪ್ನಿ ಒಂದು ವಹಿವಾಟು ಮಾಡಬೇಕು ಅಂತಂದರೆ ಹೊಸ ಸಾಲ ತಗೊಳುತ್ತೆ. ಅದ್ರ ಮುಖಾಂತರ ನಾವು ಒಂದು 100 ಜನಕ್ಕೆ ಕೆಲಸ ಕೊಡ್ಬೋದು, ಎಲ್ಲ ಮಾಡ್ಕೊಂಡು ನಡೀತಾ ಹೋಗ್ತಾ ಇರುತ್ತೆ, ಎಲ್ರಿಗೂ ಕೂಡ ಖುಷಿಯಾಗಿರುತ್ತೆ. ಆದರೆ ಆ ಹಣ ಮಾರುಕಟ್ಟೆಗೆ ಬಂದಾಗ ಅಲ್ಲಿ ಪರ್ಚೇಸಿಂಗ್ ಪವರ್ ಏನು ಕಡಿಮೆ ಆಗುತ್ತಲ್ಲ, ಅಲ್ಲಿಂದ ಸಮಸ್ಯೆಗಳು ಒಂದೊಂದೇ ಶುರು ಆಗ್ತಾ ಹೋಗುತ್ತೆ. ಸರ್, ಈಗ ಮತ್ತೊಂದಂತಂದ್ರೆ ಈ ವಿಶ್ವ ಬ್ಯಾಂಕ್ ಆಗಿರ್ಬೋದು ಮತ್ತು ಅಥವಾ IMF ಆಗಿರ್ಬೋದು, ಭಾರತದ ಸಾಲ GDP ಅನುಪಾತ 80% ದಾಟಿರೋದ್ರ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದೆ. ಸೊ ಭಾರತದ ಆರ್ಥಿಕತೆ ವೇಗವಾಗಿ ಬೆಳೀತಿದೆ ಅಂತ ಒಂದ್ ಕಡೆ ಹೇಳ್ತಾ, ಮತ್ತೊಂದ್ ಕಡೆ ಸಾಲದ ಪ್ರಮಾಣವನ್ನು ಇಷ್ಟೊಂದು ಹೆಚ್ಚಿಸ್ತಾ ಇರೋದು ಅದೊಂದು ರೀತಿ ವಿರೋಧಾಭಾಸ ಅಂತ ಅನ್ಸೋದಿಲ್ವಾ? ಈ ಆರ್ಥಿಕತೆ ವೇಗವಾಗಿ ಬೆಳೀತಾ ಇದೆ ಅನ್ನುವಂಥ ರಿಯಲ್ ಮೆಟ್ರಿಕ್ ಯಾವುದು ಅನ್ನೋದು ನನ್ನ ಪ್ರಶ್ನೆ. ಯಾವ ಆಧಾರದ ಮೇಲೆ ಆರ್ಥಿಕತೆ ಬೆಳೀತಾ ಇದೆ ಅಂತ ಹೇಳ್ಬೋದು? ಈಗ ಇಲಾನ್ ಮಸ್ಕ್ನ ಒಂದು ಎಕ್ಸಾಂಪಲ್ ತಗೊಂಡು ಏನು ಮಾತಾಡಿದ್ವಿ, ಅವರೀಗ $1 ಟ್ರಿಲಿಯನ್ ಆಗಿದ್ದಾರೆ. $1 ಟ್ರಿಲಿಯನ್ ಮೊತ್ತದ ಅವ್ರಿಗೆ ಪರ್ಚೇಸಿಂಗ್ ಪವರ್ ಇದೆ. ಈಗ ಅವ್ರು ಏನೂ ಕೆಲಸ ಮಾಡೋದು ಬೇಡ, ಸುಮ್ಮನೆ ಕೂತ್ಕೊಂಡಿದ್ರೆ ಸಾಕು, ಅದು $2 ಟ್ರಿಲಿಯನ್ ಆಗುತ್ತೆ, $5 ಟ್ರಿಲಿಯನ್ ಆಗುತ್ತೆ. ಇದನ್ನೇ ಇಲಾನ್ ಮಸ್ಕ್ ಕೂಡ ಟ್ವೀಟ್ ಮಾಡಿರ್ತಕ್ಕಂಥದ್ದು. ಪಿ ಚಿದಂಬರಂ ಅವರು ಕೂಡ ಇದನ್ನೇ ಪಾರ್ಲಿಮೆಂಟಲ್ಲಿ ಹೇಳಿದ್ದು, $5 ಟ್ರಿಲಿಯನ್ ಎಕಾನಮಿ ಅದು ಹಾಗೆ ಆಗುತ್ತೆ, ನೀನೇನು ಮಾಡೋದು ಬೇಕಾಗಿಲ್ಲ ಅಂತೇಳಿ. ಸೊ ಯಾಕಂದರೆ ಹೊಸ ಹಣ ಮಾರ್ಕೆಟಿಗೆ ಬಂದಾಗ ಮಿಲಿಯನಿಯರ್ಸು ಬಿಲಿಯನಿಯರ್ಸ್ ಆಗ್ತಾರೆ, ಬಿಲಿಯನಿಯರ್ಸು ಟ್ರಿಲಿಯನಿಯರ್ಸ್ ಆಗ್ತಾರೆ. ಜಿಂಬಾಬ್ವೆದಲ್ಲಿ ಒಂದೇ ಒಂದು ನೋಟು $1 ಟ್ರಿಲಿಯನ್, ಆದರೆ ಅದಕ್ಕೆ ಪರ್ಚೇಸಿಂಗ್ ಪವರ್ ಇಲ್ಲ. ಸೊ ಹಾಗಾಗಿ ಯಾರಾದರೂ ಆರ್ಥಿಕತೆ ವೇಗವಾಗಿ ಬೆಳೀತಾ ಇದೆ ಅಂತಂದರೆ ಯಾವ ಮೆಟ್ರಿಕ್ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ ಅಂತ ಹೇಳಿ. ದ ನಂಬರ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಇನ್ ದ ಮಾರ್ಕೆಟ್ ಜಾಸ್ತಿ ಆಗಬೇಕು. ಇಲ್ಲಿ ಜಾಸ್ತಿ ಆಗಿದೆ. ಈಗ 1 kg ಮಟನ್ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆಯಾ? ದೆನ್ ಇಟ್ಸ್ ಎ ಪ್ರೊಡಕ್ಟಿವಿಟಿ. KMF ಬೆಣ್ಣೆ, ತುಪ್ಪ ಇವೆಲ್ಲವೂ ಕೂಡ ಪ್ರತಿ ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಜಾಸ್ತಿ ತೊಗೊಂಡು ಬರ್ತಾ ಇದೆಯಾ? ಇದು ಪ್ರಾಡಕ್ಟ್ಸ್. ಸೊ ಎಫಿಷಿಯನ್ಸಿ ಜಾಸ್ತಿ ಆಗ್ತಿದೆ ಅಂತೇಳಿ ಒಟ್ಟಾರೆಯಾಗಿ ಎಷ್ಟು ಆರ್ಥಿಕತೆ ಅಂದರೆ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಮಾರ್ಕೆಟಲ್ಲಿ ಬರ್ತಾ ಇದೆ, ಆ ಒಂದು ಡೇಟಾ ಇದೆ ಹೇಳ್ಬೋದು ಆರ್ಥಿಕತೆ ಬೆಳೀತಾ ಇದೆ ಅಂತೇಳಿ. ಆದರೆ ಇವತ್ತು ಅರ್ಥ ಮಾಡ್ಕೊಬೇಕಾಗಿರುವಂಥದ್ದು, ಎಲ್ಲ IT ಕಂಪ್ನಿಗಳು ಇನ್ಕ್ಲೂಡಿಂಗ್ ನಾನೇನು ಕೆಲಸ ಮಾಡ್ತಾ ಇದ್ದೀನಿ, ಯಾರ ಹತ್ರನೂ ಕೂಡ ಒಂದು ಪ್ರಾಡಕ್ಟ್ ಈ ಒಂದು ಸರ್ವಿಸ್ನ ಮಾರ್ಕೆಟಿಗೆ ತಂದರೆ ಇದು ರೆವಲ್ಯೂಷನೈಸ್ ಮಾಡುತ್ತೆ ಅನ್ನೋಂಥ ಯಾವ ಪ್ರಾಡಕ್ಟ್ ಕೂಡ ಯಾರ ಹತ್ರನೂ ಇಲ್ಲ. ಈಗ ಮಾಂಗ್ ಕಂಪ್ನೀಸ್ ಅಂತ ಏನು ಕರಿತೀವಿ, ಮೆಟಾ, ಅಮೆಝಾನ್, ಗೂಗಲ್, ನೆಟ್ಫ್ಲಿಕ್ಸ್ ಇವೆಲ್ಲ ಇದಾವಲ್ಲ, ಅವ್ರು ಯಾರು ಕೂಡ ಈ ಥರ ಒಂದು ಪ್ರಾಡಕ್ಟ್ ಇದೆ, ಈ ಥರ ಇದುವರೆಗೂ ಬಂದೇ ಇಲ್ಲ, ಇದು ರೆವಲ್ಯೂಷನೈಸ್ ಮಾಡುತ್ತೆ, ಈ ಪ್ರಾಡಕ್ಟ್ ಎಲ್ರಿಗೂ ಬೇಕು ಅನ್ನೋಂಥ ಯಾವ ಪ್ರಾಡಕ್ಟ್ನು ಕೂಡ ಅವ್ರು ಲಾಂಚ್ ಮಾಡ್ತಾ ಇಲ್ಲ. ಐಫೋನ್ ಕೂಡ ಒಂದಾದ್ಮೇಲೆ ಒಂದು ಆ ವರ್ಷನ್ಸ್ಗಳು ಅಪ್ಡೇಟ್ ಆಗಿ ಬರ್ತಾ ಇದೆ ಹೊರತು ಅಂತ ಏನು ಐಫೋನಲ್ಲಿ ಹೊಸ ಫೀಚರ್ಗಳು ಯಾವುದು ಬಂದಿಲ್ಲ, ಯಾರಿಗೂ ಕೂಡ ಇದು ಬೇಕು ಅಂತ ಯಾರು ಹೇಳ್ತಾನೆ ಇಲ್ಲ. ಯಾಕೆ ಹಿಂಗೆ ಸರ್? ಮೇ ಬಿ ಸ್ಯಾಚುರೇಟೆಡ್ ಆಗಿರ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಸೊ ಈಗ ನಾವು ಹೋಗ್ತಾ ಇರ್ತಕ್ಕಂಥದ್ದು ಯಾವುದು ಅಂದರೆ ಕಡೆ ಹೋಗ್ತಾ ಇದೆ. ಅದು ಏನು ಮಾಡ್ತಾ ಇದೆ, ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ನ ಬೇಗ ಮಾಡಿ ಆಚೆ ಕಳಿಸ್ತಾ ಇದೆ. ಅದು ಇನೋವೇಟಿವ್ ಆಗಿ ಏನೋ ಒಂದು ಕ್ರಿಯೇಟ್ ಮಾಡ್ತಾ ಇಲ್ಲ. ಒಂದು ಪ್ರಾಡಕ್ಟ್ 1 ವರ್ಷದಲ್ಲಿ ಬರಬೇಕು, ಈಗ ಕೇವಲ 2 ತಿಂಗಳಲ್ಲಿ ಬರುತ್ತೆ. ಸೊ ಬೇಸಿಕಲಿ ಮನುಷ್ಯನ ಎಫರ್ಟ್ನ ಅದು ಡಿಮಾನಿಟೈಸ್ ಮಾಡಾಗ್ತಾ ಇದೆ. ಸೊ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಇದೆ, ಆದರೆ ಅದು ಮನುಷ್ಯನ ಎಫರ್ಟ್ನ ಡಿಮಾನಿಟೈಸ್ ಮಾಡಿ ಹೋಗ್ತಾ ಇರತಕ್ಕಂಥ ಕಾರಣದಿಂದ ಈ ಥರ ಒಂದು ಆರ್ಥಿಕತೆಗೆ ನಾವು ಹೋಗ್ತಾ ಇದ್ದೀವಿ. ಸೊ ಮತ್ತೊಂದಂತಂದ್ರೆ, ಈಗ ದೇಶದ ಒಟ್ಟು ಬಜೆಟ್ನ ಬಹುದೊಡ್ಡ ಭಾಗ ನಮ್ದು ಹಳೆ ಸಾಲ ಅಥವಾ ಹಳೆ ಸಾಲದ ಬಡ್ಡಿ ತೀರಿಸಲಿಕ್ಕೇನೆ ಆಗ್ತಾ ಉಂಟು. ಸೊ ಇದು ಭವಿಷ್ಯದ ಶಿಕ್ಷಣ, ಆರೋಗ್ಯ ಮತ್ತು ಉಳಿದಂಥ ಒಂದಿಷ್ಟು ಸಾಮಾಜಿಕ ಕಲ್ಯಾಣ ಯೋಜನೆಗಳ ಮೇಲೆ ಹೂಡಿಕೆಯನ್ನು ಕುಂಠಿತಗೊಳಿಸೋದಿಲ್ವಾ? 100%. ಈಗ ಒಂದು ಕಡೆ ಡೆಪ್ಟ್ ಪೈಲಪ್ ಆಗಿ ಹೋಗ್ತಾ ಇದೆ, ಆ ಒಂದು ಡೆಪ್ಟಿಗೆ ನಾವು ಬಡ್ಡಿನೂ ಕೂಡ ಕೊಡಬೇಕು. ಯಾಕೆಂದರೆ ಯಾರು ನಮಗೆ ಸಾಲ ಕೊಟ್ಟಿರ್ತಾರೆ, ಅದು ಓಪನ್ ಮಾರ್ಕೆಟಿಂದ ಜನ ಅಥವಾ ಇನ್ಸ್ಟಿಟ್ಯೂಷನ್ ತೊಗೊಂಡಿರ್ಬೋದು, ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ ನಾವು ತೊಗೊಂಡಿರ್ತಕ್ಕಂಥ ಸಾಲ ಆಗಿರ್ಬೋದು, ಅಥವಾ ಹೊರಗಿನಿಂದ ತೊಗೊಂಡಿರ್ತಕ್ಕಂಥ ಸಾಲ ಆಗಿರ್ಬೋದು, ಎಲ್ರಿಗೂ ನಾವು ಬಡ್ಡಿ ಕಟ್ಟಲೇಬೇಕು. ಸೊ ನಮ್ಮ ರಾಜ್ಯದಲ್ಲಿ ಕೂಡ ಒಂದು ಸ್ಟೇಟ್ಮೆಂಟ್ ಬಂದಿತ್ತು, ಯಾರೊಬ್ಬರು MLA ಕೋಟ್ ಮಾಡಿದರು, ನಮಗೆಷ್ಟು ತೆರಿಗೆ ಕಲೆಕ್ಟ್ ಆಗ್ತದೆ ಅದರಲ್ಲಿ 15% ಬಡ್ಡಿಗೆ ಹೋಗ್ತಾ ಇದೆ ಅಂತ ಹೇಳಿ. ಅದೇ ರೀತಿ ಒಕ್ಕೂಟ ಸರ್ಕಾರದ ಒಟ್ಟಾರೆ ಎಷ್ಟು ತೆರಿಗೆ ಬರ್ತಾ ಇದೆ, ಅವ್ರು ಎಷ್ಟು ಬಡ್ಡಿ ಕಟ್ತಾ ಇದ್ದಾರೆ ಅನ್ನುವಂಥ ಡೇಟಾ ಸದ್ಯಕ್ಕೆ ನನ್ನ ಹತ್ರ ಇಲ್ಲ. ಆದರೆ ಈ ಒಂದು ಡೇಟಾ ಏನು ಡೆಪ್ಟ್ ಎಕ್ಸ್ಪ್ಲೋರ್ಡ್ ಆಗ್ತಾ ಇದೆ, ಇದರಲ್ಲಿ ನಾವು ಅರ್ಥ ಮಾಡ್ಕೊಬೇಕಾದ್ರೆ ಏನಂತಂದರೆ, ಎಷ್ಟು ತೆರಿಗೆ ಕಲೆಕ್ಟ್ ಆಗ್ತಿದೆಯೋ ಅದರಲ್ಲಿ ಬಹುಪಾಲು ಭಾಗ ಅದು ಡೆಪ್ಟ್ನ ಸರ್ವಿಸ್ ಮಾಡೋದಕ್ಕೆ, ಅಂದರೆ ಬೇಸಿಕಲಿ ಬರೀ ಬಡ್ಡಿ ಕಟ್ಟಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಆಮೇಲೆ ಸರ್ಕಾರ ಯಾವುದೇ ಸಾಲವನ್ನು ತೀರಿಸಿಲ್ಲ. ಸೊ ಬೇಸಿಕಲಿ ದ ಓಲ್ಡ್ ಡೆಪ್ಟ್ ಈಸ್ ಗೆಟಿಂಗ್ ರೀಫೈನಾನ್ಸ್ಡ್. ಹೊಸ ಸಾಲ ತಗೊಳ್ಳೋ ಮುಖಾಂತರ ಹಳೆ ಸಾಲವನ್ನು ತೀರಿಸಿ ಮತ್ತೆ ಮುಂದಕ್ಕೆ ಹೋಗ್ತಾ ಇದೆ.
ಸರ್, ಈಗ ಅರ್ಥಶಾಸ್ತ್ರದಲ್ಲಿ ಒಂದು ಮಾತಿದೆ, ನಿಜವಾದ ಆರ್ಥಿಕ ಹೊರೆ ಇರೋದು ತೆರಿಗೆ ಮೇಲಲ್ಲ, ಸರ್ಕಾರದ ವಿಪರೀತ ಖರ್ಚಿನ ಮೇಲೆ ಅಂತ. ಸೊ ಇವತ್ತು ಸರ್ಕಾರ ಬಾಂಡ್ಗಳ ಮೂಲಕ ಮಾಡ್ತಾ ಇರುವಂತ ಸಾಲ ಮುಂದಿನ ಪೀಳಿಗೆಯ ಆಸ್ತಿಯನ್ನ ಇವತ್ತು ಕಸಿದು ತಿಂತಾ ಇರುವಂತ ಒಂದಿಷ್ಟು ಆರ್ಥಿಕ ಕಳ್ಳತನ ಅಂತ ಹೇಳ್ಬೋದಾ? ಇದು ಕಳ್ಳತನ ಅಲ್ಲ, ನನ್ನ ಪ್ರಕಾರ ಟು ದ ಬೆಸ್ಟ್ ಆಫ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಹೇಳುವಂಥದ್ದು ಇದು ಜೀತ ಪದ್ಧತಿ. ಈಗ ಕಳ್ಳತನ ಅಂದ್ರೆ ಏನು? ಈಗ ನಾನು ಯಾರಾದರೂ ಒಂದು ವಸ್ತುನ ನಿಮ್ಮಿಂದ ನಾನು ಕದ್ರೆ ಆಸ್ ಪರ್ ದ ಈ ಒಂದು ಕಾನೂನಿನ ಪ್ರಕಾರ ಅದು ಅಪರಾಧ. ನೀವು ಹೋಗಿ ಕಂಪ್ಲೇಂಟ್ ಕೊಡ್ತೀರಾ, ದೇರ್ ವಿಲ್ ಬಿ ಅ ರೀಕೋರ್ಸ್. ಅಂದರೆ ನಾನು ನಿಮ್ಮ ಮಟ್ಟ ಕದ್ದಿರ್ತಕ್ಕಂಥದ್ದನ್ನು ನಾನು ನಿಮಗೆ ವಾಪಸ್ ಕೊಡುವಂಥ ಸಾಧ್ಯತೆಗಳು ಇರುತ್ತೆ. ಆದರೆ ಈ ಒಂದು ಹಣದುಬ್ಬರ ಏನಿದೆಯಲ್ಲ ಅದು ಅದಕ್ಕೆ ರೀಕೋರ್ಸೇ ಇಲ್ಲ. ಯಾಕಂದ್ರೆ ಅದು ಕಾನೂನು ಬದ್ಧವಾಗಿರ್ತಕ್ಕಂಥದ್ದು. ಹಣದುಬ್ಬರ ಆಗಿದೆ ಅಂತ ಹೇಳಿ ಯಾವ ಪೊಲೀಸಿಗೆ ನಾವು ಕಂಪ್ಲೇಂಟ್ ಕೊಡೋಕ್ಕಾಗುತ್ತೆ? ಯಾವ ಕೋರ್ಟಿಗೆ ಹೋಗೋಕ್ಕಾಗುತ್ತೆ? ಕೋರ್ಟ್ಗೆ ಹೋದರೆ ಹಣದುಬ್ಬರನ ರಿವರ್ಸ್ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಒಂದು ಸಲ ಆದಂಥ ಡ್ಯಾಮೇಜನ್ನು ಮತ್ತೆ ರಿವರ್ಸ್ ಮಾಡೋಕ್ಕೆ ಸಾಧ್ಯ ಆಗದಲೇ ಇರ್ತಕ್ಕಂಥದ್ದೇ ಇದು ಹಣದುಬ್ಬರ. ಸೊ ಯಾವೆಲ್ಲ ದೇಶಗಳು, ಅರ್ಜೆಂಟೀನಾ, ಜಿಂಬಾಬ್ವೆ, ವೆನೆಜುವೆಲಾ, ಆಮೇಲೆ ಲೆಬನೀಸ್ ಕರೆನ್ಸಿ, ಆಮೇಲೆ ಐರಿಷ್, ಟರ್ಕಿ, ಇವೆಲ್ಲ ದೇಶಗಳು ಆಗಿರ್ತಕ್ಕಂಥದ್ದು ವಿಪರೀತ ಸಾಲ ಮಾಡಿ ಆಯಾ ದೇಶಗಳು ಹೊಸ ಹಣವನ್ನು ಮಾರುಕಟ್ಟೆಗೆ ತಂದ ಮೇಲೆ ಅಲ್ಲಿ ವಿಪರೀತ ಹಣದುಬ್ಬರ ಆಗಿರ್ತಕ್ಕಂಥದ್ದು. ಹಾಗಾಗಿ ಕಂತೆ ನೋಟನ್ನು ಕೊಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಯಾವುದಾದ್ರು ಒಂದು ಪ್ರಾಡಕ್ಟ್ನ ಸರ್ವಿಸಸ್ಗೆ. ಒಂದು ಸಲ ಆ ಒಂದು ಫೇಸ್ಗೆ ಹೋದ್ಮೇಲೆ ಮತ್ತೆ ಅದನ್ನು ರಿವರ್ಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಜನ ಒಂದು ಕರೆನ್ಸಿ ಮೇಲೇ ನಂಬಿಕೆಯನ್ನು ಕಳ್ಕೊಂಡ್ಬಿಟ್ಟಿರ್ತಾರೆ. ಯಾಕಂದರೆ ಕರೆನ್ಸಿ ಕಂಪ್ಲೀಟ್ ಆಗಿ ಏನು ಅದು ಡಿಮಾನಿಟೈಸ್ ಅಲ್ಲ, ಅದು ತುಂಬಾನೇ ಏನಂತಾರೆ ಡಿಮಾನಿಟೈಸು ಆಗೋಗುತ್ತೆ, ಅದಕ್ಕೆ ವರ್ತ್ಲೆಸ್ ಆಗೋಗುತ್ತೆ, ಡೆಡ್ ಆಗೋಗ್ಬಿಡುತ್ತೆ. ಇಟ್ಸ್ ಡೆಡ್. ಈಗ ಹಳೆ ಒಂದು 500,000 ಕರೆನ್ಸಿ ಡಿಮಾನಿಟೈಸ್ ಮಾಡಿದ್ರಲ್ಲ, ಈಗ ಅದನ್ನು ರಾಶಿ ಬ್ಯಾಗಲ್ಲಿ ತಗೊಂಬಂದು ಕೊಟ್ಟರು ನಮಗೆ ಅರ್ಧ ಲೀಟ್ರ್ ಮೊಸರು ಕೊಡೋದಿಲ್ಲ. ಒಂದ್ಸಲಿ ನಂಬಿಕೆ ಹೋಯ್ತು ಅಂದರೆ ಆ ಒಂದು ನಂಬಿಕೆ ಕಂಪ್ಲೀಟ್ ಆಗಿ ನಾಶ ಆಗೋಗುತ್ತೆ. ಇದನ್ನೇ ಡಾಕ್ಟರ್ ಮನಮೋಹನ್ ಸಿಂಗ್ ಡಿಮಾನಿಟೈಸೇಷನ್ ಆದಾಗ ಹೇಳಿದ್ದು, ಏನು ಡಿಮಾನಿಟೈಸೇಷನ್ ಇಸ್ ಎ ಡಿಸಾಸ್ಟರ್ ಅಂತ ಹೇಳಿ. ಯಾಕೆಂದ್ರೆ ಆಯಾ ದೇಶದ ಕರೆನ್ಸಿಯನ್ನ ಆ ಒಂದು ದೇಶ ಯಾವುದೇ ಕಾರಣಕ್ಕೂ ಕೂಡ ಡಿಮಾನಿಟೈಸೇಷನ್ ಮಾಡಬಾರ್ದು. ಯಾಕಂದ್ರೆ ನಂಬಿಕೆ ಹೊರಟೋಗಿರೋ ನಂಬಿಕೆನ ಮತ್ತೆ ನಾವು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸರ್, ಈಗ ಸರ್ಕಾರ ಈ ಸಾಲನ ಹೆದ್ದಾರಿ, ರೈಲ್ವೆ ಅಥವಾ ಮುಂತಾದಂಥ ಒಂದಿಷ್ಟು ಬಂಡವಾಳ ವೆಚ್ಚ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಬಳಸಲಾಗ್ತಾ ಇದೆ ಅಂತ ಸಮರ್ಥಿಸ್ಕೊಳ್ಳುತ್ತೆ. ಸೊ ಹಾಗಿದ್ರೆ ಈ ಹೂಡಿಕೆಗಳಿಂದ ದೇಶಕ್ಕೆ ವಾಪಸ್ ಸಿಗ್ತಾ ಇರುವಂತಹ ಆದಾಯ ಎಷ್ಟು? ಸೊ ಈ ಸಾಲವನ್ನ ಮರುಪಾವತಿಸೋಕೆ ಇನ್ನೂ ಎಷ್ಟು ವರ್ಷಗಳು ಬೇಕಾಗಬಹುದು? ನಾವು ಸಾಲವನ್ನ ತೀರಿಸೋದಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ಡೇಟಾ ನೋಡಿ, ಈ ಒಂದು ಡೇಟಾ ಯಾರಾದ್ರೂ ಚಿಕ್ಕ ಮಕ್ಕಳು ಕೊಟ್ರು ಅವ್ರು ಹೇಳ್ತಾರ ನಾವು ಎಲ್ಲಿ ನಾವು ಸಾಲವನ್ನು ತೀರಿಸ್ತಾ ಇದ್ದೀವಿ. ಪ್ರತಿ ವರ್ಷ ಓವರ್ ಎ ಪೀರಿಯಡ್ ಆಫ್ ಡಿಕೇಡ್ ಈ ಸಾಲ ಬೆಳೀತಾನೆ ಹೋಗ್ತಾ ಇದೆ. ಈಗ ಮನಮೋಹನ್ ಸಿಂಗ್ ಅವರು ಬಿಟ್ಟಾಗ ಸುಮಾರು 53 ಲಕ್ಷ ಕೋಟಿ ಇದ್ದಂಥ ಸಾಲ ಈಗ ಒಂದೇ ಸಲ ತೊಗೊಂಬಂದು 197 ಲಕ್ಷ ಕೋಟಿ ಇದೆ ಅಂತಂದರೆ ಇದನ್ನು ಯಾರು ತೀರ್ಸಕ್ಕೆ ಸಾಧ್ಯ ಆಗುತ್ತೆ? ಈ ಹೊಸ ಸರ್ಕಾರಗಳು ಅಧಿಕಾರಕ್ಕೆ ಬಂದರೂ ಕೂಡ ಹಿಂದೆ ಮಾಡಿರ್ತಕ್ಕಂಥ ಸಾಲವನ್ನು ತೀರ್ಸಕ್ಕೆ ಸಾಧ್ಯ ಆಗದಲೇ ಇರ್ತಕ್ಕಂಥ ಪರಿಸ್ಥಿತಿಗೆ ನಾವು ಈಗ ಆಲ್ರೆಡಿ ಹೋಗಿದ್ದೀವಿ ಅನ್ನೋದು ನನ್ನ ಬಲವಾದ ಅಭಿಪ್ರಾಯ. ಸೊ ಬೇಸಿಕಲಿ ಈ ಒಂದು ಡೇಟಾನ ಯಾರು ನಂಬುವಂಥ ಅವಶ್ಯಕತೆ ಇಲ್ಲ. ಅವರು ವೆರಿಫೈ ಮಾಡ್ಬೋದು, ಅವ್ರದ್ದೇ ಆದಂಥ ಅಭಿಪ್ರಾಯಗಳು ಕೂಡ ಹಂಚ್ಕೊಬೋದು. ನನ್ನ ಬಲವಾದ ಅಭಿಪ್ರಾಯದಲ್ಲಿ ನಾವು ಸಾಲವನ್ನು ತೀರಿಸೋದಕ್ಕೆ ಸಾಧ್ಯನೇ ಇಲ್ಲ. ಒಂದು. ಎರಡನೇದು, ಈಗ ಆಗಿರ್ತಕ್ಕಂಥ ಸಾಲ ಏನಿದೆ ಮತ್ತು ಸರ್ಕಾರಗಳು ಪ್ರತಿ ವರ್ಷ ಡೆಫಿಸಿಟಲ್ಲೇ ರನ್ ಆಗ್ತಿರ್ತಕ್ಕಂಥ ಕಾರಣದಿಂದ ಈಗಿರ್ತಕ್ಕಂಥ ಸಾಲದ ಮೇಲೆ ಇರ್ತಕ್ಕಂಥ ಬಡ್ಡಿ, ಹೊಸ ಸಾಲ ತಗೊಳ್ಳುವಂಥ ಬಡ್ಡಿ, ಈ ಒಂದು ಬಡ್ಡಿನ ಕಟ್ಟೋದಕ್ಕೆ ಕೂಡ ಮುಂದಿನ ದಿನಗಳಲ್ಲಿ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಬೇಸಿಕಲಿ ದ ಗೌರ್ಮೆಂಟ್ ವಿಲ್ ಎಂಡ್ ಅಪ್ ಇನ್ ಇನ್ಸಾಲ್ವೆಂಟ್. ಅಂದರೆ ಅವ್ರ ಹತ್ರ ಇರ್ತಕ್ಕಂಥ ಆಸ್ತಿನೆಲ್ಲ ಮಾರಿ ಸಾಲ ಕಟ್ಟಬೇಕು, ಇಲ್ಲ ಬಡ್ಡಿ ಕಟ್ಟಬೇಕು. ಹಾಗಾಗಿನೇ ನಾವು ಹಲವಾರು ಸಂಸ್ಥೆಗಳನ್ನು ಮಾರಾಟಕ್ಕೆ ಇಟ್ಟಿರುವಂಥದ್ದು. ಸರ್, ಇಷ್ಟೊಂದು ಸಾಲ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಅಂತ ಗೊತ್ತಿದ್ರೂ ಸಹ, ಸಾಲವನ್ನ ಮರುಪಾವತಿಸೋಕೆದೇ ದೊಡ್ಡ ಕಷ್ಟ ಆಗ್ತಾ ಇದೆ ಅಂತ ಗೊತ್ತಿದ್ರೂ ಸಹ ಸಾಲವನ್ನ ಯಾರು ಕೊಡ್ತಿದ್ದಾರೆ? ಆಯಾ ದೇಶದ ಬಹುಪಾಲು ಸಾಲ ಬರ್ತಾ ಇರ್ತಕ್ಕಂಥದ್ದು ಆಯಾ ದೇಶದ ಸೆಂಟ್ರಲ್ ಬ್ಯಾಂಕ್ಗಳಿಂದ. ಫಾರ್ ಎಕ್ಸಾಂಪಲ್, ಈಗ ಸರ್ಕಾರ ಈ ಒಂದು ಫೈನಾನ್ಷಿಯಲ್ ಇಯರಲ್ಲಿ ಡೆಫಿಸಿಟ್ಗೆ ಹೋಯಿತು. 10 ಲಕ್ಷ ಕೋಟಿ ಒಟ್ಟಾರೆ ಟ್ಯಾಕ್ಸ್ ಕಲೆಕ್ಟ್ ಆಗಿದೆ ಅಂತಂದರೆ ಅವ್ರ ಖರ್ಚು ಒಂದು 20 ಲಕ್ಷ ಕೋಟಿ ಅಂತ ಅನ್ಕೊಂಡು ಒಂದು ಡೆಫಿಸಿಟ್ ಒಂದು 10 ಲಕ್ಷ ಕೋಟಿ ಅಂತ ಅಂದಾಜಾಗಿ ಅಂದ್ಕೊಂಡ್ರೆ ಈಗ ಫಸ್ಟ್ ಓಪನ್ ಮಾರ್ಕೆಟಿಗೆ ಹೋಗುತ್ತೆ. ಇನ್ನು ಜನರ ಹತ್ರ ಟ್ರೆಜರಿ ಬಿಲ್ಸ್ ಮುಖಾಂತರ ಮತ್ತು ಟ್ರೆಜರಿ ಬಾಂಡ್ಗಳ ಮುಖಾಂತರ. ದ ಬಾಂಡ್ ಇಸ್ ನಥಿಂಗ್ ಬಟ್ ಸರ್ಕಾರದ ಸಾಲ. ಸರ್ಕಾರದ ಸಾಲದ ಪ್ರತಿರೂಪವೇ ಬಾಂಡ್ಗಳು. ಈಗ ನಾವು ಖರೀದಿ ಮಾಡ್ಬೋದು ಅಥವಾ ಬೇರೆ ಯಾರು ಖರೀದಿ ಮಾಡ್ಬೋದು. ಏನಕ್ಕೆ? ಸರ್ಕಾರ ಪ್ರಾಮಿಸ್ ಮಾಡುತ್ತೆ, ನೋಡಪ್ಪ ನನಗೆ ಒಂದಿಷ್ಟು ಸಾಲ ಕೊಡು, ನಾನು ನಿಮಗೆ 5%, 6%, 7% ಎಷ್ಟೋ ಕೊಡ್ತೀನಿ ಅಂತೀವಿ. ಅವ್ರು ಕೊಡುವಂಥ ಇಂಟ್ರೆಸ್ಟ್ ನನಗೆ ಇಷ್ಟ ಆಗುತ್ತೆ ಅನ್ನೋದಂದ್ರೆ ನಾನು ಸಾಲ ಕೊಡ್ತೀನಿ, ಇಲ್ಲ ಸಾಲ ಕೊಡೋದಿಲ್ಲ. ಈ ಓಪನ್ ಮಾರ್ಕೆಟಲ್ಲಿ ಯಾರೂ ತಗೊಳ್ಳೋದು ಬರಲಿಲ್ಲ ಅಂತ ಅನ್ಕೋಣ, ಅಥವಾ ಫೈನಾನ್ಸ್ ಮಾಡೋದಕ್ಕೆ ಒಂದು 20% ಮಾತ್ರ ಫೈನಾನ್ಸ್ ಆಗಿದ್ದು ಇನ್ಮಿಕ್ಕಿದ ಡೆಫಿಸಿಟ್ನ ನಾವು ಫೈನಾನ್ಸ್ ತಗೊಳ್ಳೇಬೇಕು. ಯಾಕಂದರೆ ಸರ್ಕಾರ ಖರ್ಚು ಮಾಡಲೇಬೇಕು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಆಯಾ ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಕಡ್ಡಾಯವಾಗಿ ಅದನ್ನು ಖರೀದಿ ಮಾಡೇ ಮಾಡ್ತವೆ.
ಹೊಸ ಹಣವನ್ನು ಕ್ರಿಯೇಟ್ ಮಾಡೋ ಮುಖಾಂತರ. ಸೊ ಬೇಸಿಕಲಿ ನಾವು ಹೊಸ ಹಣ ಪ್ರಿಂಟ್ ಮಾಡ್ತಾ ಇದ್ದೀವಿ ಮಾರ್ಕೆಟಲ್ಲಿ ಅಂತಂದರೆ ಅದು ಔಟ್ ಆಫ್ ತಿನ್ನೆ ಸುಮ್ಮನೆ ಪ್ರಿಂಟ್ ಮಾಡಿ ಮಾರ್ಕೆಟಿಗೆ ಬರ್ತಾ ಇಲ್ಲ, ಸಾಲದ ಪ್ರತಿರೂಪವಾಗಿ ಹೊಸ ಹಣ ಮಾರ್ಕೆಟಿಗೆ ಬರ್ತಾ ಇರ್ತಕ್ಕಂಥದ್ದು. ಇಲ್ಲಿ ಹಾಗಿದ್ರೆ ಈ IMF ಮತ್ತು ವಿಶ್ವ ಬ್ಯಾಂಕ್ನ ಕೆಲಸ ಏನು? ಅವುಗಳು ನಮಗೆ ಸಾಲ ಕೊಡ್ತಾ ಇಲ್ವಾ ಅಥವಾ ಕೊಡ್ತಾ ಇದ್ರು ಎಷ್ಟು ಕೊಡ್ತಾ ಇದೆ ಅದ್ರ ಬಗ್ಗೆ? ಈಗ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ಒಂದು ಸರ್ಕಾರದ ಒಂದು ವೆಬ್ಸೈಟಿಂದ ಡೌನ್ಲೋಡ್ ಮಾಡಿರ್ತಕ್ಕಂಥ ಒಂದು PDF. ಸೊ ಇದರಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ನಮ್ಮ ಡೆಪ್ಟ್ ಅಂದರೆ ಒಟ್ಟಾರೆ ಸಾಲ ಇರ್ತಕ್ಕಂಥದ್ದು ಅದರಲ್ಲಿ ಅತಿ ಹೆಚ್ಚು ಭಾಗ ಇರ್ತಕ್ಕಂಥದ್ದು ಇಟ್ಸ್ ಅನ್ ಇಂಟರ್ನಲ್ ಡೆಪ್ಟ್, ಅಂದರೆ ಇಂಟರ್ನಲ್ ಲಿಯಬಿಲಿಟೀಸ್, ಬಾಧ್ಯತೆಗಳು. ಎಕ್ಸ್ಟರ್ನಲ್ ಡೆಪ್ಟ್ ಏನಿದೆ ಅಂದರೆ ನಮ್ಮ ದೇಶದ ಹೊರಗಿನಿಂದ ತಗೊಂಡಿರ್ತಕ್ಕಂಥ ಸಾಲ ಸುಮಾರು 6 ಲಕ್ಷ ಕೋಟಿ ಅಂತ ಹೇಳಿ ಆ ಒಂದು ಡೇಟಾ ಹೇಳ್ತಾ ಇದೆ. ಸೊ ಒಟ್ಟಾರೆಯಾಗಿ ನಮಗೆ ನಾವೇ ಸಾಲ ಕೊಟ್ಕೊಂಡು ನಮಗೆ ನಾವೇ ನಮ್ಮ ವ್ಯವಸ್ಥೆನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬೇಸಿಕಲಿ ಹೊಸ ಸಾಲವನ್ನು ನಮಗೆ ನಾವೇ ತಗೊಳ್ದಲೇ ನಾವು ಈ ವ್ಯವಸ್ಥೆನ ನಡೆಸೋದಕ್ಕೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಈ ಒಂದು ಡೇಟಾ ಹೇಳ್ತಾ ಇರ್ತಕ್ಕಂಥದ್ದು. ಸರಿ, ಹಾಗಾದ್ರೆ ಸಾಲ ತಗೊಳ್ದೆ ಇದ್ರೆ ವ್ಯವಸ್ಥೆನ ನಡೆಸ್ಲಿಕ್ಕೆ ಆಗೋದಿಲ್ಲ ಅಂತ ನೀವೇ ಹೇಳ್ತೀರಾ. ಮತ್ತೆ ಬೇರೆ ಆಪ್ಷನ್ ಏನು? ಸಾಲ ಮಾಡಲೇಬೇಕಲ್ವಾ? ಅಂದ್ರೆ ಏನು ಆಪ್ಷನ್ಸ್ ಇದೆ ಸರ್ಕಾರಗಳಿಗೆ, ಏನು ಆಪ್ಷನ್ಸ್ ಇದೆ ಅಂತ? ಸರ್ಕಾರಕ್ಕೆ ಯಾವುದೇ ರೀತಿ ಆಪ್ಷನ್ ಇಲ್ವೇ ಇಲ್ಲ. ನೀವು ಡೆಫಿಸಿಟ್ ಎಂಟರ್ ಆಗ್ತಿದ್ದೀರಾ ಅಂತಂದ್ರೆ ಯಾರೊಬ್ರು ಸಾಲ ಕೊಡಲೇಬೇಕು. ಸರ್ಕಾರ ಡೆಫಿಸಿಟಲ್ಲಿ ಎಂಟರ್ ಆಗದಲ್ಲಿ ಕಾರ್ಯನಿರ್ವಹಿಸೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಸರ್ಕಾರ ಅಂತಂದ್ರೇ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಮತ್ತು ದುರಾಡಳಿತನೇ ನಡೀತಾ ಇರ್ತಕ್ಕಂಥದ್ದು. ಇದು ಜಗತ್ತಿನಾದ್ಯಂತ ಇರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ, ಕಾಮನ್ ಪ್ರಾಬ್ಲಮ್. ಇದನ್ನು ಫಿಕ್ಸ್ ಮಾಡೋದಕ್ಕೆ ಯಾರಿಂದನೂ ಕೂಡ ಇದುವರೆಗೂ ಆಗೇ ಇಲ್ಲ. ಸೊ ಹಾಗಾಗಿ ಹೊಸ ಸಾಲ, ಹೊಸ ಹಣ ಮಾರ್ಕೆಟಿಗೆ ಬರ್ತಾನೆ ಇರುತ್ತೆ. ಅದು ನಮ್ಮ ಪರ್ಚೇಸಿಂಗ್ ಪವರ್ನ ಕಡಿಮೆ ಮಾಡ್ತಾನೆ ಹೋಗ್ತಾ ಇರುತ್ತೆ. ಈ ಒಂದು ಸೈಕಲ್ ರಿಪೀಟ್ ಆಗ್ತಾನೆ ಹೋಗ್ತಾ ಇರುತ್ತೆ ಅಂಟಿಲ್ ಸರ್ಕಾರ ಡಿಫಾಲ್ಟ್ ಆಗೋವರೆಗೂ. ಸೊ ಬೇಸಿಕಲಿ ಅವ್ರಿಗೆ ಬಡ್ಡಿ ಕಟ್ಟಕ್ಕೆ ಸಾಧ್ಯ ಆಗದಲೇ ಇರ್ತಕ್ಕಂಥ ಪರಿಸ್ಥಿತಿಗೆ ಹೋದಾಗ ಒಂದು ಸಮಾಜದಲ್ಲಿ ಒಂದು ಚೋಟಿಕ್ ಬಿಹೇವಿಯರ್ ಬರುತ್ತೆ. ಆಗ ಏನಾಗಬಹುದು? ಅರಾಜಕತೆ ಸೃಷ್ಟಿ ಆಗುತ್ತೆ. ಇದು ನನ್ನ ಬೆಸ್ಟ್ ಅಂಡರ್ಸ್ಟ್ಯಾಂಡಿಂಗ್. ಇದು ಏನೋ ಒಂದು ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಇಡೀ ಜಗತ್ತಿನಾದ್ಯಂತ ಎಷ್ಟು ದೇಶಗಳಿದ್ದಾವೆ, ಯಾವೆಲ್ಲ ದೇಶದಲ್ಲಿ ಸಮಸ್ಯೆ ಆಗಿದೆ, ಶ್ರೀಲಂಕಾದಲ್ಲಿ ಏನಾಯಿತು, ಬಾಂಗ್ಲಾದೇಶಲ್ಲಿ ಏನಾಯಿತು, ಮತ್ತು ಅರ್ಜೆಂಟೀನಾದಲ್ಲಿ ಏನಾಯಿತು, ವೆನೆಜುವೆಲಾದಲ್ಲಿ ಏನಾಯಿತು ಅಂತೆಲ್ಲ ನೋಡಿದಾಗ ಅವರು ಅತಿ ಹೆಚ್ಚು ಕರೆನ್ಸಿನ ಮಾರ್ಕೆಟಿಗೆ ತಂದಿರತಕ್ಕಂಥ ಕಾರಣದಿಂದನೇ ಅಲ್ಲಿ ಒಂದು ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಇವತ್ತು ನಾವು ಸಮಾಜದಲ್ಲಿ ಬೆಂಗಳೂರಲ್ಲಿ ಈಗ ಆಟೋದವರು ರ್ಯಾಪಿಡೋರ್ ಮೇಲೆ ಜಗಳ ಮಾಡ್ತಾ ಇದ್ದಾರೆ. ನಮ್ಮ ತುಮಕೂರಲ್ಲಿ ಆಟೋದವ್ರ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ. ಇವೆಲ್ಲರೂ ಕೂಡ ಸಮಸ್ಯೆ ಅಲ್ಲಿ ಅಂತ ತೋರಿಸ್ತಾ ಇದೆ. ಅದು ಸಮಸ್ಯೆ ಇರ್ತಕ್ಕಂಥದ್ದು ಅಲ್ಲಲ್ಲ. ಸಮಸ್ಯೆ ಇರ್ತಕ್ಕಂಥದ್ದು ಸರ್ಕಾರದ ಸಾಲದಲ್ಲಿ. ಸರ್ಕಾರ ಹೊಸ ಹಣವನ್ನು ಏನು ಮಾರ್ಕೆಟಿಗೆ ತರ್ತಾ ಇದೆಯಲ್ಲ, ಆ ಒಂದು ಪರ್ಚೇಸಿಂಗ್ ಪವರ್ ಕಡಿಮೆ ಆಗಿರ್ತಕ್ಕಂಥ ಕಾರಣದಿಂದ ಜನ ಅವರವರೇ ಕಿತ್ತಾಡಕ್ಕೆ ಶುರು ಮಾಡ್ತಾರೆ. ಸರ್, ಈಗ ಮತ್ತೊಂದು ಕಡೆ ಸರ್ಕಾರ ಕಾರ್ಪೊರೇಟ್ ತೆರಿಗೆಗಳನ್ನ ಕಡಿತ ಮಾಡ್ತಾ ಇದೆ, ಮತ್ತೊಂದು ಕಡೆ ಜನಸಾಮಾನ್ಯರ ಮೇಲೆ GST ಮತ್ತು ಇಂಧನ ತೆರಿಗೆಯನ್ನು ಹೆಚ್ಚಿಸ್ತಾ ಇದೆ. ಆದರೂ ಸಹ ಸಾಲದ ಪ್ರಮಾಣ ನಿಯಂತ್ರಣಕ್ಕೆ ಬರ್ತಾ ಇಲ್ಲದೆ ಇರೋದಕ್ಕೆ ಕಾರಣ ಏನು? ಈ ತೆರಿಗೆ ಸಂಗ್ರಹದ ಹಣ ಎಲ್ಲಿಗೆ ಹೋಗ್ತಾ ಇದೆ? ಸೊ ಗೌರ್ಮೆಂಟ್ ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದೆ ಅನ್ನೋದು ಪ್ರಶ್ನೆ. ನನ್ನ ಈಗಿರ್ತಕ್ಕಂಥ ಅಭಿಪ್ರಾಯದಲ್ಲಿ ದ ಗೌರ್ಮೆಂಟ್ ಈಸ್ ಬೈ ದ ಪೀಪಲ್, ಕರೆಕ್ಟು. ಆದರೆ ಗೌರ್ಮೆಂಟ್ ಈಸ್ ಆಫ್ ದ ಪೀಪಲ್ ಅಥವಾ ಫಾರ್ ದ ಪೀಪಲ್ ಅನ್ನೋದೇ ಒಂದು ಪ್ರಶ್ನೆ. ಇವತ್ತು ರಾಜಕೀಯ ತುಂಬಾನೇ ಕಲುಷಿತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರಿಂದ ಅವರು ಅಧಿಕಾರಕ್ಕೆ ಬಂದಿರ್ತಾರೆ ಅವರು ಅದಕ್ಕೋಸ್ಕರ ಫೇವರ್ ಆಗಿ ಕೆಲಸ ಮಾಡಲೇಬೇಕಾದಂಥ ಅನಿವಾರ್ಯತೆ ಅವ್ರಿಗೂ ಕೂಡ ಇದೆ. ಯಾಕೆಂದರೆ ಒಂದು ದೊಡ್ಡ ಸಮಾವೇಶ ಮಾಡಬೇಕು ಅಂದರೆ ತುಂಬ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಅಲ್ಲಿಗೆ ಯಾರಿಂದ ಫಂಡಿಂಗ್ ಬರ್ತಾ ಇದೆ? ಸೊ ಯಾರು ಫಂಡಿಂಗ್ ಮಾಡಿದ್ರು ಅವ್ರ ಪರವಾಗಿ ಅವ್ರು ಕೆಲಸ ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈ ಒಂದು ವ್ಯವಸ್ಥೆ ಕೂಡ ಇದೆ. ಸೊ ಹಾಗಾಗಿ ಒಂದು ಈಸಿಯಾಗಿ ಒಂದು ಗ್ರಾಂಟೆಡ್ ಆಗಿ ಸಿಕ್ಕಿರ್ತಕ್ಕಂಥವ್ರು ಯಾರು ಈ ಒಂದು ಸಮಾಜದಲ್ಲಿ ಅಂತಂದರೆ ನಮ್ಮಂಥ ಬಡ, ಮಧ್ಯಮ ಮತ್ತು ಶ್ರಮಿಕ ವರ್ಗದ ಜನ. ಇವರು ಟ್ಯಾಕ್ಸ್ ಹಾಕಿದ್ರೆ ಅವ್ರು ಕಟ್ಟಲೇಬೇಕು. ಯಾಕಂದರೆ ಅದರಿಂದ ಪಾರ ದಾರಿನೇ ಇಲ್ಲ. ಸೊ ಹಾಗಾಗಿ ತೆರಿಗೆಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಯಾರು ಫೇವರ್ ಆಗಿರ್ತಾರೆ, ಸರ್ಕಾರದ ಭಾಗವಾಗಿರ್ತಾರೆ, ಅವ್ರು ಒಂದಿಷ್ಟು ಫೇವರ್ ಆಗಿ ಅವ್ರಿಗೆ ಪೊಸಿಷನ್ ಸಿಗ್ತಾನೆ ಹೋಗ್ತಾ ಇರುತ್ತೆ. ಇದು ನಮ್ಮ ದೇಶದಲ್ಲಿ ಮಾತ್ರ ಇರ್ತಕ್ಕಂಥ ಸಮಸ್ಯೆ ಇಲ್ಲ, ಜಗತ್ತಿನಾದ್ಯಂತ ಇರ್ತಕ್ಕಂತಹ ಸಮಸ್ಯೆಗಳು ಇದೇ ಸಮಸ್ಯೆ ಇರ್ತಕ್ಕಂಥದ್ದು. ನಮ್ಮ ದೇಶದಲ್ಲಿ ಒಂದಿಷ್ಟು ವಿಪರೀತವಾಗಿ ಜಾಸ್ತಿ ಆಗ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ಪ್ರತಿ ತಿಂಗಳು ಹತ್ತತ್ರ 1 ಲಕ್ಷ ಕೋಟಿ ಹೊಸ ಸಾಲದ ಲೆಕ್ಕಾಚಾರ ನೋಡಿದ್ರೆ ದೇಶದ ಪ್ರತಿಯೊಬ್ಬ ಪ್ರಜೆ ಮೇಲಿರುವಂಥ ಸಾಲದ ಹೊರೆ ಸಹ ವಿಪರೀತವಾಗಿ ಹೆಚ್ಚಾಗ್ತಾ ಇದೆ. ಇದು ನಾವು ಮುಂದಿನ ಪೀಳಿಗೆಯ ಮೇಲೆ ಒಂದು ರೀತಿ ಆರ್ಥಿಕ ಸ್ವಾತಂತ್ರ್ಯವನ್ನು ಹತ್ತಿಕ್ಕದಾಗ ಆಗೋದಿಲ್ವಾ ಅಂತ? ಮುಂದಿನ ಪೀಳಿಗೆ ನಾವು ಜೀತ ಥರ ಕೆಲಸ ಮಾಡ್ತಾ ಹೋಗ್ತಾ ಇರಬೇಕು. ಇದು ನನ್ನ ಬಲವಾದ ಅಭಿಪ್ರಾಯ. ಯಾರು ಒಂದು ಸ್ಟೋರ್ ಆಫ್ ವ್ಯಾಲ್ಯೂನ ಇಟ್ಕೊಂಡಿಲ್ಲ, ಅಂದರೆ ರಿಯಲ್ ಎಸ್ಟೇಟ್ಗಳನ್ನು ಕಬ್ಜಾ ಮಾಡಿಕೊಂಡು ಯಾರ ಹತ್ರ ಇಲ್ಲ ಅವರಿಂದ ತಗೊಳಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಈ ವ್ಯವಸ್ಥೆ ಮಾಡಿರ್ತಕ್ಕಂಥ ಇದುವರೆಗೂ ಮಾಡಿರ್ತಕ್ಕಂಥ ಸಾಲ ಅಥವಾ ಮುಂದೆ ಮಾಡುವಂಥ ಸಾಲ ಏನಿದೆಯಲ್ಲ ಅದನ್ನು ತೀರ್ಸೋಕ್ಕೋಸ್ಕರನೇ ಜೀವನ ಪೂರ್ತಿ ಕೆಲಸ ಮಾಡ್ತಾನೆ ಇರಬೇಕಾಗುತ್ತೆ.
ಸೊ ಬೇಸಿಕಲಿ ಇಟ್ಸ್ ಎನ್ ಇಲ್ಯೂಷನ್. ನಾನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ, ಇದು ನನಗೋಸ್ಕರ ಅಂತ ಅಂದ್ಕೊಳ್ಬೋದು, ಆದರೆ ಆ್ಯಕ್ಚುಲಿ ಅದು ನಾವು ನಮಗೋಸ್ಕರ ಕೆಲಸ ಮಾಡ್ತಾ ಇಲ್ಲ. ಮೊದಲು ಸರ್ಕಾರದ ಸಾಲ ಏನಿದೆಯಲ್ಲ ಅದಕ್ಕೋಸ್ಕರ ದುಡ್ದು, ಅದಾದಮೇಲೆ ಹಾರ್ಡ್ ಅಸೆಟ್ಗಳನ್ನು ಯಾರೆಲ್ಲ ಇಟ್ಕೊಂಡು ಕೂತಿದ್ದಾರೆ, ಅಂದರೆ ರಿಯಲ್ ಎಸ್ಟೇಟ್ಗಳನ್ನ ಇಟ್ಕೊಂಡು ಕೂತಿದ್ದಾರೆ, ಚಿನ್ನನ ಇಟ್ಕೊಂಡು ಕೂತಿದ್ದಾರೆ, ಇವ್ರಿಗೋಸ್ಕರ ಕೆಲಸ ಮಾಡಿ ಮಿಕ್ಕಿದ್ದನ್ನು ಅವ್ರವ್ರ ಕುಟುಂಬಕ್ಕೋಸ್ಕರ ಅವರು ಖರ್ಚು ಮಾಡಬೇಕಾದಂಥ ಪರಿಸ್ಥಿತಿ. ಸೊ ಬೇಸಿಕಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ ಅಂತಂದರೆ, ನಾವು ಸರ್ಕಾರ ಮತ್ತು ಹಾರ್ಡ್ ಅಸೆಟ್ಗಳನ್ನ ಇಟ್ಕೊಂಡು ಕೂತಿರೋಕ್ಕೋಸ್ಕರ ಜಾಸ್ತಿ ಕೆಲಸ ಮಾಡ್ತಾ ಇರ್ತೀವಿ. ಅದರಲ್ಲಿ ಉಳಿದಂಥ ಒಂದು ಮಿಕ್ಕಿದ ಭಾಗ ಮಾತ್ರ ಅವ್ರವ್ರ ಕುಟುಂಬಕ್ಕೋಸ್ಕರ ಅವರು ಬಳಕೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸರ್, ಈಗ ರೂಪಾಯಿ ಮೌಲ್ಯ ಡಾಲರ್ ಮುಂದೆ ಕುಸಿತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ಪಡೆದಂಥ ಸಾಲದ ಹೊರೆ ಇನ್ನೂ ಹೆಚ್ಚಾಗತ್ತಲ್ವಾ? ಆ ಒಂದು ಅಪಾಯ ಇರುತ್ತೆ. ಜೊತೆಗೆ ಇದನ್ನ ನಾವು ಎದುರಿಸಲಿಕ್ಕೆ ಅಥವಾ ಇದನ್ನ ನಾವು ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ? ಮೊದಲನೇದಾಗಿ ಪ್ರತಿ ಸಲ ಕೂಡ ನಾವು ರೂಪಾಯಿಯನ್ನ ಡಾಲರ್ಗೆ ಕಂಪೇರ್ ಮಾಡಿ ಡಾಲರ್ ಎದುರು ರೂಪಾಯಿ ಮೌಲ್ಯ ಪತನ ಅನ್ನೋದು ಏನಿದೆಯಲ್ಲ, ಇದರಲ್ಲಿ ಒಂದು ಹಾಫ್ ಟ್ರೂತ್ ಮಾತ್ರ ಇರ್ತಕ್ಕಂಥದ್ದು. ಡಾಲರೇ ತನ್ನ ಮೌಲ್ಯವನ್ನು ಕಾಪಾಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಸಿನ್ಸ್ ದ ಇನ್ಸೆಪ್ಷನ್ ಆಫ್ ಫೆಡರಲ್ ರಿಸರ್ವ್ ಇನ್ ದ ಇಯರ್ 1913, ಅಲ್ಲಿಂದ ಇಲ್ಲಿವರೆಗೂ ಡಾಲರೇ ತನ್ನ 99% ಅತಿ ಹೆಚ್ಚು ಮೌಲ್ಯವನ್ನು ಕಳ್ಕೊಂಡಿದೆ. ಇವತ್ತು ಅಮೆರಿಕ ದೇಶದ ಜನರಿಗೆ ಅಲ್ಲಿರ್ತಕ್ಕಂಥ ಇನ್ಫ್ಲೇಷನ್ನೇ ಒಂದು ದೊಡ್ಡ ಪೊಲಿಟಿಕಲ್ ಅಜೆಂಡಾ. ನಮಗೆ ಪರ್ಚೇಸಿಂಗ್ ಪವರ್ ಕಡಿಮೆ ಆಗ್ತಾ ಇದೆ, ನಮಗೆ ತೊಗೊಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದೇ ಅವರ ಸಮಸ್ಯೆ. ಈಗ ಅವ್ರ ಹತ್ರ ಇರ್ತಕ್ಕಂತಹ ಮೌಲ್ಯ ಕಳ್ಕೊಂಡು ಹೋಗ್ತಾ ಇರ್ತಕ್ಕಂಥ ಡಾಲರ್ ಎದುರು ನಮ್ಮ ದೇಶದ ರೂಪಾಯಿ 94-95 ಪಟ್ಟು ಕೆಳಗೆ ಬಿದ್ದಿದೆ. ಸೊ ಬೇಸಿಕಲಿ ಡಾಲರ್ ಎಷ್ಟು ಬಿದ್ದಿದೆಯೋ ಅದು ರಿಲೇಟಿವ್ ಆಗಿ 95 ಪಟ್ಟು ರೂಪಾಯಿ ಬಿದ್ದಿರ್ತಕ್ಕಂಥದ್ದು. ಸೊ ಬೇಸಿಕಲಿ ನಾವು ರೂಪಾಯಿನ ಡಾಲರ್ಗೆ ಕಂಪೇರ್ ಮಾಡ್ತಿದ್ದೆ, ಇಟ್ಸ್ ಅ ರಾಂಗ್ ಮೆಟ್ರಿಕ್. ರೂಪಾಯಿನ ಚಿನ್ನಕ್ಕೆ ಕಂಪೇರ್ ಮಾಡಿ ಒಂದು ಫೈನಾನ್ಸ್ ಸಪ್ಲೈ ಇರ್ತಕ್ಕಂಥ ಕಂಪೇರ್ ಮಾಡಿದ್ರೆ ಇನ್ನೂ ರೂಪಾಯಿ ವರ್ಸ್ಟಾಗಿ ಬಿಹೇವ್ ಮಾಡ್ತಿದೆ ಅಂತ ಹೇಳಿ ಅರ್ಥ ಆಗ್ತಾ ಹೋಗುತ್ತೆ. ಇದು ಒಂದು. ಅಂತಾರಾಷ್ಟ್ರೀಯ ಮಟ್ಟದಿಂದ ನಾವೇನು ಸಾಲ ತಗೊಂಡಿದ್ದೀವಿ ಅಂತ ಹೇಳಿದ್ರೆ, ಸೊ ನೀವು ಇಮೇಜಲ್ಲಿ ಕಾಣ್ತಾ ಇರ್ತಕ್ಕಂಥ ಡೇಟಾ ಮುಖಾಂತರ ಹೇಳಿದ್ರೆ, ಅಂತಾರಾಷ್ಟ್ರೀಯ ಮಟ್ಟದಿಂದ ನಾವು ತಗೊಂಡಿರ್ತಕ್ಕಂಥ ಸಾಲ ತುಂಬಾನೇ ಕಡಿಮೆ ಕಂಪೇರ್ ಟು ಅವರ್ ಇಂಟರ್ನಲ್ ಡೆಪ್ಟ್. ಸೊ ಹಾಗಾಗಿ ನಾವು ಉತ್ತರ ಕೊಡಬೇಕು. 6 ಲಕ್ಷ ಕೋಟಿ ಏನು ಸಮಥಿಂಗ್ 6 ಲಕ್ಷ ಕೋಟಿ ಎಕ್ಸ್ಟರ್ನಲ್ ಡೆಪ್ಟ್ ಅಂತೇಳಿ ಈ ಒಂದು ಡೇಟಾ ಹೇಳ್ತಾ ಇರ್ತಕ್ಕಂಥದ್ದು. ಸೊ ನಮಗೆ ಈ ಒಂದು ವ್ಯವಸ್ಥೆನೇ ಸಾಲ ಕೊಟ್ಟು ಈ ವ್ಯವಸ್ಥೆಗೆ ನಾವು ಜವಾಬ್ದಾರಿ ಆಗಿದ್ದೀವಿ. ನಾವು ಔಟ್ಸೈಡ್ ವರ್ಲ್ಡ್ಗೆ ನಾವು ಇಷ್ಟು ಜಾಸ್ತಿ ಜವಾಬ್ದಾರಿ ಆಗಿಲ್ಲ. ಓಕೆ ಸರ್, ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಇದಕ್ಕೇನು ಮಾಡ್ಬೋದು? ಏನಾದರೂ ಒಂದು ಸೊಲ್ಯೂಷನ್ ಅಥವಾ ಇದೇ ರೀತಿ ಕಂಟಿನ್ಯೂ ಆಗಿ ಮತ್ತು ವರ್ಸ್ಟ್ ಸಿಚುವೇಶನ್ಗೆ ಹೋಗುತ್ತಾ ಏನಂತ? ನನ್ನ ಅಭಿಪ್ರಾಯದಲ್ಲಿ ಒನ್ ಆ್ಯಂಡ್ ಓನ್ಲಿ ಮೆಟ್ರಿಕ್ ಏನಂತಂದರೆ, ಪ್ರತಿಯೊಂದು ಸರ್ಕಾರಗಳು ಕೂಡ ಖರ್ಚನ್ನು ಕಮ್ಮಿ ಮಾಡ್ಕೊಳ್ಬೇಕು. ಇದು ಒಂದು. ಎರಡನೇದು, ಅನಗತ್ಯ ಖರ್ಚುಗಳನ್ನು. ಖರ್ಚು ಅಂದರೆ ಖರ್ಚು, ಅದು ಅಗತ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಖರ್ಚುಗಳನ್ನು ಲಿಮಿಟ್ ಮಾಡ್ಕೊಳ್ಳೇಬೇಕು. ಈಗ ನನಗೆ ಸಂಬಳ 1 ಲಕ್ಷ ರೂಪಾಯಿ ಬರ್ತಾ ಇದೆ ಅಂತಂದರೆ ನನ್ನ ಖರ್ಚು ಎಷ್ಟಿರಬೇಕು ನನ್ನ ಕುಟುಂಬದಲ್ಲಿ, ಅದಕ್ಕಿಂತ ಒಳಗಡೆ ಇದ್ದರೆ ನಾನು ಸೇಫ್ ಆಗಿರ್ತೀನಿ. ಅದಕ್ಕಿಂತ ಜಾಸ್ತಿ ಖರ್ಚು, ಫಾರ್ ಎಕ್ಸಾಂಪಲ್ ನನಗೆ ಬೇಕಾದಂಥ ಮನೆಯಲ್ಲಿ ದಿನಸಿ ಪದಾರ್ಥಗಳು ಏನು ಬೇಕಾಗಿದೆ, ನನ್ನ ಅಕ್ಕಿನ 50 ರೂಪಾಯಿಗೆ ಇರೋ ತರೋದಿಲ್ಲ, ನಾನು ಒಂದು ದೊಡ್ಡ ಒಂದು ಬ್ರೌನ್ ರೈಸ್ ಅದು ಇದು ತರ್ತೀನಿ ಅಂತ ಹೇಳಿ ಒಂದು ಅಕ್ಕಿ ರೇಟ್ನ ನಾನು 200 ರೂಪಾಯಿ ಪರ್ ಕೆ ಜಿಗೆ ತಗೊತಾ ಹೋದರೆ ಅದು ಅಗತ್ಯ ಇದೆ, ಇದು ಆರೋಗ್ಯಕ್ಕೆ ಒಳ್ಳೇದು ಅಂತ ತಗೊತಾ ಹೋದರೆ ನನ್ನ ಓವರ್ ಆಲ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಆ ಒಂದು ಎಕ್ಸ್ಪೆನ್ಸ್ನ ನಾನು ಮೀಟ್ ಮಾಡಬೇಕು, ನಾನು ಸಾಲ ಮಾಡಲೇಬೇಕು ಅಥವಾ ಇನ್ಕಮ್ನ ಜಾಸ್ತಿ ಮಾಡ್ಕೊಬೇಕಾಗುತ್ತೆ. ಸೊ ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ಮೊದಲನೇದು, ಸರ್ಕಾರ ಸ್ಪೆಂಡಿಂಗನ್ನು ಕಡಿಮೆ ಮಾಡಿಕೊಳ್ಳೇಬೇಕು. ಅದು ಅಗತ್ಯನ ಅನಗತ್ಯನ ಅವೆಲ್ಲವೂ ಕೂಡ ಚರ್ಚೆ ಮಾಡ್ಕೊಂಡು ಮೊದಲು ಸ್ಪೆಂಡಿಂಗನ್ನು ಕಡಿಮೆ ಮಾಡಬೇಕಾಗಿರ್ತಕ್ಕಂಥದ್ದು. ಎರಡನೇದು, ಸಮಾಜದಲ್ಲಿ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಜಾಸ್ತಿ ಆಗಬೇಕು. ಇವೆರಡು ರೀಸನಿಂದ ಮಾತ್ರ ನಾವು ಒಂದು ನೆಮ್ಮದಿಯಾದಂಥ ಒಂದು ಜೀವನವನ್ನು ನಡೆಸೋಕ್ಕೆ ಸಾಧ್ಯ ಆಗುವಂಥದ್ದು. ನೀವು ಹಳೆ ಮನಮೋಹನ್ ಸಿಂಗ್ ಅವರ ವಿಡಿಯೋಸ್ ನೋಡಿದ್ರು ಕೂಡ ಅವರು ಕೂಡ ಇದನ್ನೇ ಹೇಳ್ತಾ ಇರ್ತಾರೆ, ನಾವು ಡೆಫಿಸಿಟ್ನ ಕಂಟ್ರೋಲ್ ಮಾಡಬೇಕು, ಜೊತೆಗೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗೋ ರೀತಿ ಮೆಜರ್ಸ್ನ ತೊಗೊಳ್ಬೇಕು ಅಂತ ಹೇಳಿ. ಸರ್, ಕೊನೆಯದಾಗಿ ಈ ಒಂದು ಸಾಲ ಅನ್ನೋದು ಯಾವ ರೀತಿ ವರ್ಕ್ ಆಗುತ್ತೆ ಸಮಾಜದ ಮೇಲೆ? ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ ಅನ್ಕೊಳ್ಳಿ. ಈ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಒಂದಿಷ್ಟು ಜನ ಇದ್ದಾರೆ, ಸಮಾಜದ ಎಲ್ಲ ವರ್ಗದ ಜನ ಕೂಡ ಇದ್ದಾರೆ, ಎಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ನಡೀತಾ ಇದೆ, ಅಂದರೆ ಅವ್ರ ಪಾಡಿಗೆ ಅವರು ಸ್ವಿಮ್ಮಿಂಗ್ ಮಾಡ್ಕೊತಾ ಇದ್ದಾರೆ. ಈಗ ಸಮಾಜದಲ್ಲಿ ಒಂದಿಷ್ಟು ಬಲಾಢ್ಯ ವ್ಯಕ್ತಿಗಳು ಅಂತ ಅನ್ಕೋಣ, ಅಥವಾ ಬ್ಯಾಡ್ ಆಕ್ಟರ್ಸ್ ಅಂತ ಅನ್ಕೋಣ. ಬ್ಯಾಡ್ ಆಕ್ಟರ್ಸ್ ಅನ್ನೋದು ಸೂಟೇಬಲ್ ವರ್ಡ್. ಅವ್ರೇನು ಮಾಡ್ತಾರೆ, ಪೂಲಿಂದ ಆಚೆ ಹೋಗಿ ಸುಸು ಮಾಡ್ದಲೆ ಪೂಲಲ್ಲೇ ಸುಸು ಮಾಡೋಕ್ಕೆ ಶುರು ಮಾಡ್ತಾರೆ ಅಂತ ಅನ್ಕೋಣ. ಸೊ ಇನಿಷಿಯಲಿ ಏನಾಗುತ್ತೆ, ಆ ಒಂದು ಬ್ಯಾಡ್ ಆಕ್ಟರ್ಸ್ ಏನಿದ್ದಾರೆ ಅವರು ಬಲಾಢ್ಯರಾಗಿರ್ಬೋದು ಅಥವಾ ಸಾಮಾನ್ಯ ವರ್ಗದ ಜನ ಆಗಿರ್ಬೋದು, ಒಟ್ಟಿನಲ್ಲಿ ಬ್ಯಾಡ್ ಆಕ್ಟರ್ಸ್ ಆ ಒಂದು ಪೂಲಲ್ಲಿ ಸುಸು ಮಾಡಿದಾಗ ಇನಿಷಿಯಲಿ ಏನೂ ಆಗೋದಿಲ್ಲ. ಯಾಕೆಂದರೆ
ಪೂಲಲ್ಲಿ ಇರ್ತಕ್ಕಂಥ ನೀರಿನ ಗಾತ್ರ ಇಷ್ಟು ನೀರಿದ್ರೆ ಆ ಸುಸು ಮಾಡಿದ್ದು ಪ್ರಾಬ್ಲಿ 0.01% ಅಥವಾ 0.02% ಇರ್ಬೋದು, ನಡೆಯುತ್ತೆ. ಇದು ಒಂದು. ಅವಾಗವಾಗ ಪೂಲಲ್ಲಿ ಇರ್ತಕ್ಕಂಥ ನೀರನ್ನು ನಾವು ರೀಸೈಕಲ್ ಮಾಡ್ತಾ ಇದ್ರೆ, ಅಂದರೆ ಸಮಾಜದಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಜಾಸ್ತಿ ಆಗ್ತಾ ಇದ್ರೆ ಏನು ಸಮಸ್ಯೆ ಆಗೋದಿಲ್ಲ, ಚೆನ್ನಾಗಿ ನಡೀತಾ ಇದೆ ಅಂತ ಅನ್ಸುತ್ತೆ. ಸಮಸ್ಯೆ ಬರೋದು ಯಾವಾಗ ಅಂತಂದ್ರೆ ಆ ಒಂದು ಪೂಲಲ್ಲಿ ಇರ್ತಕ್ಕಂಥ ಒಟ್ಟಾರೆ ನಾವೆಲ್ಲ ಏನು ಜನ ಇದ್ದೀವಿ ಅಲ್ಲಿರ್ತಕ್ಕಂಥ ಬ್ಯಾಡ್ ಆಕ್ಟರ್ಸ್ ಎಲ್ಲರೂ ಬ್ಯಾಡ್ ಆಕ್ಟರ್ಸ್ ಆಗಕ್ಕೆ ಶುರುವಾಗಿ ಜಾಸ್ತಿ ಸುಸು ಮಾಡ್ತಾ 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 ಏನಾಗುತ್ತೆ, ಅಲ್ಲಿ ಸಮಸ್ಯೆ ಜಾಸ್ತಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆಮೇಲೆ ಏನಾಗುತ್ತೆ, ಬ್ಯಾಡ್ ಆಕ್ಟರ್ಸ್ ಗೊತ್ತಾಗುತ್ತೆ, ಓಕೆ ಇಲ್ಲೇನೋ ಸಮಸ್ಯೆ ಇದೆ ಅಂತ ಹೇಳಿ ಬಲಾಢ್ಯರನ್ನು ಏನ್ ಮಾಡ್ತಾರೆ, ಆ ಒಂದು ಸ್ವಿಮ್ಮಿಂಗ್ ಪೂಲ್ ಇಂದ ಎದ್ದು ಬೇರೆ ಪೂಲ್ ಕೊಟ್ಟು ಹೋಗ್ತಾನೆ. ಅಂದ್ರೆ ಈ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾನೆ. ಅಂದ್ರೆ ಆತ ಇಲ್ಲಿ ಹೊಲ್ಸ್ ಮಾಡ್ದ, ಬೇರೆ ದೇಶಕ್ಕೆ ಹೋದ. ಯಾಕಂದ್ರೆ ಆತ ಅವನ ಕುಟುಂಬವನ್ನು ಅವನು ರಕ್ಷಣೆ ಮಾಡ್ಕೊಬೇಕಾಗಿತ್ತು. ಅವನು ಬೇರೆ ದೇಶಕ್ಕೆ ಹೋದ. ಆದ್ರೆ ಮಾಡಿದಂತ ಹೊಲ್ಸು ಅವನ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹಾಗೆ ಇದೆ. ಇದು ಒಂದು. ಎರಡನೇದು, ಅದನ್ನ ಆಚೆ ಹಾಕ್ಬೇಕು ಅಂದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಜಾಸ್ತಿ ಆಗ್ಬೇಕು. ಅಂದ್ರೆ ಹೊಸ ನೀರನ್ನ ನಾವು ರಿಫ್ರೆಶ್ ಮಾಡ್ತಾನೆ ಹೋಗ್ತಾ ಇರಬೇಕು. ಎಷ್ಟು ಅಂತ ರಿಫ್ರೆಶ್ ಮಾಡಕ್ ಸಾಧ್ಯ ಆಗುತ್ತೆ. ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಕೂಡ ಒಂದು ಮಿತಿ ಇದೆ. ಈಗ ತೆಂಗಿನ ಮರಕ್ಕೆ ನೀವು ಜಾಸ್ತಿ ತೆಂಗಿನಕಾಯಿ ಬಿಡು ಅಂತಂದ್ರೆ ಅದು ಬಿಡೋದಿಲ್ಲ. 2025ನೇ ಇಸ್ವಿಲಿ 17% ಹೆಚ್ಚುವರಿ ಹಣ ಮಾರ್ಕೆಟಿಗೆ ಬಂದಿದೆ, ಅಂದ್ರೆ 17% ಇನ್ಫ್ಲೇಷನ್. ಈಗ ಒಂದು ತೆಂಗಿನ ಮರಕ್ಕೆ ನೀವು 17% ಹೆಚ್ಚುವರಿ ತೆಂಗಿನಕಾಯಿ ಬಿಡು ಅಂದ್ರೆ ಅದು ನನ್ನ ಮಾತು ಕೇಳಲ್ಲ. ಸೊ ಹಾಗಾಗಿ ಪ್ರಕೃತಿಲಿ ಇರ್ತಕ್ಕಂಥ ಯಾವುದೇ ನೈಜ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ನಮ್ಮ ಮಾತು ಕೇಳೋದಿಲ್ಲ. ಸೊ ಈ ಒಂದು ಸ್ವಿಮ್ಮಿಂಗ್ ಪೂಲ್ನ ವಿಚಾರವಾಗಿ ನಾವು ನೀರನ್ನ ಸರ್ವಿಸ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಸೊ ಒಂದ್ ಕಡೆ ನೀರನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ, ಇನ್ನೊಂದು ಕಡೆ ಹೊಲ್ಸ್ ಜಾಸ್ತಿ ಆಗ್ತಿದೆ ಅಂತಂದ್ರೆ ಆ ಪೂಲಲ್ಲಿ ಯಾರು ಕೂಡ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಬೇಸಿಕಲಿ ಇಟ್ ವಿಲ್ ಎಂಡ್ ಇನ್ ಡಿಸಾಸ್ಟರ್. ಇವತ್ತು ನಾವು ಅದೇ ಒಂದು ಪರಿಸ್ಥಿತಿಗೆ ಹೋಗ್ತಾ ಇದ್ದೀವಿ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿ ಸಾಲದ ಬಗ್ಗೆ ಹಾಗೂ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ಸೊ ವೀಕ್ಷಕರೇ, ನೋಡಿದ್ರಲ್ವಾ ಇವತ್ತಿನ ಈ ಒಂದು ಆಳವಾದ ಚರ್ಚೆಯನ್ನ. ಪ್ರತಿ ತಿಂಗಳು 1 ಲಕ್ಷ ಕೋಟಿ ಹೊಸ ಸಾಲ ಅನ್ನೋದು ಕೇವಲ ಒಂದು ಅಂಕಿ ಅಂಶ ಅಲ್ಲ, ಅದು ನಮ್ಮ ದೇಶದ ಭವಿಷ್ಯದ ಆರ್ಥಿಕತೆಯ ದಿಕ್ಸೂಚಿ. ಅಭಿವೃದ್ಧಿಗಾಗಿ ಸಾಲ ಮಾಡೋದು ಅನಿವಾರ್ಯ ಇರಬಹುದು, ಆದರೆ ಆ ಸಾಲದ ಹೊರೆ ಮುಂದಿನ ಪೀಳಿಗೆಯ ಬೆನ್ನನ್ನ ಮುರಿಯುವಂತೆ ಆಗಬಾರ್ದು. ಹೆದ್ದಾರಿಗಳು, ರೈಲ್ವೆಗಳು ಎಷ್ಟು ಮುಖ್ಯನೋ ದೇಶದ ಆರ್ಥಿಕ ಸುಸ್ಥಿರತೆಯೂ ಸಹ ಅಷ್ಟೇ ಮುಖ್ಯ. ಸೊ ಈ ಸಾಲ ನಮ್ಮನ್ನ ಪ್ರಗತಿಯತ್ತ ಕೊಂಡೊಯ್ತಾ ಇದೆಯೋ ಅಥವಾ ಸಾಲದ ಸುಳಿಗೆ ದೂಡ್ತಾ ಇದೆಯೋ ಅನ್ನೋದನ್ನ ಕಾಲನೇ ನಿರ್ಧರಿಸುತ್ತೆ. ಸೊ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ಬೇಕು ಅನ್ನುವಂಥ ಚಾರ್ವಾಕ ನೀತಿ ದೇಶದ ಆರ್ಥಿಕತೆಗೆ ಅನ್ವಯಿಸೋದೇ ಇಲ್ಲ. ಈಗಲಾದ್ರೂ ಸರ್ಕಾರಗಳು ಸಾಲದ ವೇಗಕ್ಕೆ ಬ್ರೇಕ್ ಹಾಕಿ ಆದಾಯದ ಮೂಲಗಳನ್ನು ಹೆಚ್ಚಿಸಿಕೊಳ್ಳಿಲ್ಲ ಅಂತಂದ್ರೆ ಮುಂದಿನ ದಿನಗಳು ಮತ್ತಷ್ಟು ಸವಾಲಿನಿಂದ ಕೂಡಿರಲಿದೆ ಅನ್ನೋದು ಈ ಚರ್ಚೆಯ ಸಾರಾಂಶ. ಸೊ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ. ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಸಿಗ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.